ಮನೆ
ಜಗವೊಂದು ಧರ್ಮಶಾಲೆ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಗಣಿತ ಜನರಿಲ್ಲಿ ಬಂದಿದ್ದೋಗುವರು ಅಗಣಿತ ಜನರಿಲ್ಲಿ ಬಂದಿದ್ದೋಗುವರು ಕೋಟ್ಯಾಂತ ಜನರಿಲ್ಲಿ ಬಂದಿದ್ದೋಗುವರು ಜಗದೀಶನಾಲಿಸುವ ಲೀಲೆ ಜಗದೀಶನಾಲಿಸುವ ಲೀಲೆ ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಹಿಂದೆ ದರೆಯಾಳಿದ ಬಂತರಾದರು ಹಿಂದೆ ದರೆಯಾಳಿದ ಬಂತರಾದರು ಆಯುಷ್ಯ ಮುಗಿದೊಡನೆ ಬಿಟ್ಟಂತೋಗುವರು ಆಯುಷ್ಯ ಮುಗಿದೊಡನೆ ಬಿಟ್ಟಂತೋದವರು ತುಸು ಏರು ಪೇರು ಭೀಮೆಯೊಳಗಾಗಲಿ ಬಲು ಶೂರನಾಗಲಿ ವಿಜ್ಞಾನಿಯಾಗಲಿ ಸ್ಥಿರವಾಗಿ ಉಳಿದಿಲ್ಲ ಯಾರು ಸ್ಥಿರವಾಗಿ ಉಳಿದಿಲ್ಲ ಯಾರು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ವಸ್ತಿ ಇರಲೆಂದು ಆಶಿವ ಸ್ಥಳ ಕೊಟ್ಟ ವಸ್ತಿ ಇರಲೆಂದು ಆಶಿವ ಸ್ಥಳ ಕೊಟ್ಟ ಇವನನ್ನದೆಂದು ಏನೇನು ಮಾಡಿದ ಇವನನ್ನದೆಂದು ಏನೇನು ಮಾಡಿದ ತುಸು ಏರು ಪೇರು ಸೀಮೆಯೊಳಗಾಗಲಿ ತುಸು ಏರು ಪೇರು ಸೀಮೆಯೊಳಗಾಗಲಿ ಬಡದಾಡಿ ಸಾರವನೇ ಕೊಟ್ಟ ಬಡದಾಡಿ ಪ್ರಾಣವನೇ ಬಿಟ್ಟ ಬಡದಾಡಿ ಪ್ರಾಣವನು ಕೊಟ್ಟ ಬಡದಾಡಿ ಪ್ರಾಣವನೇ ಬಿಟ್ಟ ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಧರ್ಮಶಾಲೆ ಅಯ್ಯ ಇದು ಧರ್ಮ ಒಂದು ಜಗಶಾಲೆ ಅಯ್ಯ ಇದು ಧರ್ಮ ಒಂದು ಧರ್ಮಶಾಲೆ
ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಸ್ಥಿರವಾಗಿ ಬಾಳ್ವಿನಲ್ಲಿ ನೀನು ಮಾಡಿದ ಸ್ಥಿರವಾಗಿ ಬಾಳ್ವಿನಲ್ಲಿ ನೀನು ಮಾಡಿದ ಗಣಕನಕ ವಸ್ತ್ರವನ್ನು ಹಾಕಿದನು ಕೂಡಿ ಗಣಕನಕ ವಸ್ತ್ರವನ್ನು ಹಾಕಿದನು ಕೂಡಿ ಗುರು ಬಸವನನ್ನು ನರನಂದು ನೋಡಿ ಗುರು ಬಸವನನ್ನು ನರನಂದು ನೋಡಿ ಯಮ ಬರಲು ಹೋಗುವನು ಓಡಿ ಯಮ ಬರಲು ಹೋಗುವನು ಓಡಿ ಯಮ ಬರಲು ಹೋಗುವನು ಓಡಿ ಯಮ ಬರಲು ಹೋಗುವನು ಓಡಿ ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಅಗಣಿತ ಜನರಿಲ್ಲಿ ಬಂದಿದ್ದೋಗುವರು ಅಗಣಿತ ಜನರಲ್ಲಿ ಬಂದಿದ್ದೋಗುವರು ಅಗಣಿತ ಜನರಲ್ಲಿ ಬಂದಿದ್ದೋಗುವರು ಕೋಟಾಂತರ ಜನರಲ್ಲಿ ಬಂದಿದ್ದೋಗುವರು ಜಗದೀಶನಾಲಿಸುವ ಲೀಲೆ ಜಗದೀಶನಾಲಿಸುವ ಲೀಲೆ ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ತಮ್ಮ ಇದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ 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 शिव महाराज की श्री गुरु चक्रवर्ती शिवयोगीश्वर महाराज की सर्व मंगल मांगल्ये शिवे सर्वार्थ साधिके शरण्ये त्रयंबके देवी नारायणी नमस्तुते ಜಗದಾಳದ ಜಗಜ್ಜನನಿ ಆದಿಶಕ್ತಿ ಮಹಾಮಾತೆ ದುರ್ಗಾ ಮಾತೆಯನ್ನು ಮನದಲ್ಲಿ ಧ್ಯಾನಿಸುತ್ತಾ ಕಾರ್ಯಕ್ರಮದಲ್ಲಿ ಕಾರಣೀಕರ್ತರು
ಆಗಿರುವಂಥ ಪರಮ ಪೂಜ್ಯ ಸದಾಶಿವ ಅಜ್ಜನವರನ್ನು ಮನದಲ್ಲಿ ಎಣಿಸುತ್ತಾ ಕಲ್ಲಿನ ಖನಿಯನ್ನು ಬಂಗಾರದ ಗನಿಯನ್ನಾಗಿ ಪರಿವರ್ತಿಸುತ್ತಿರುವ ಪರಮ ಪೂಜ್ಯರು, ಮಹಾಜ್ಞಾನಿಗಳು, ಸದಾ ಹಸನ್ಮುಖಿಗಳು, ಹಾಗೆ ಬೇಡಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುತ್ತಿರುವಂಥ ಭೂಮಿಗಿಳಿದು ಬಂದ ನಡೆದಾಡುವ ದೇವರಾಗಿರುವಂಥ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರನ್ನು ಮನದಲ್ಲಿ ಸ್ಮರಿಸುತ್ತಾ ಈ ಒಂದು 4ನೇ ತಿಂಗಳ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪರಮ ಪೂಜ್ಯರು, ವೇದಮೂರ್ತಿಗಳು, ವಾಸ್ತುಶಾಸ್ತ್ರಜ್ಞರಾಗಿರುವಂಥ ಪಕ್ಕದೂರಿನ ನವಲಿ ಗ್ರಾಮದ ಪರಮ ಪೂಜ್ಯ ವೇದಮೂರ್ತಿ ಶ್ರೀಶೈಲ ಮಹಾಸ್ವಾಮಿಗಳನ್ನು ಈ ಒಂದು ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಇವತ್ತಿನ ಅನ್ನಪ್ರಸಾದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿರುವಂಥ ಗೋಶೇರ್ ಜಂಬಿಗೆ ಅವರ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಇವತ್ತಿನ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಪೂಜ್ಯರ ಒಂದು ಆಶೀರ್ವಚನವನ್ನು ನಾವು ನೀವೆಲ್ಲ ಕೇಳಿ ಪಾವನರಾಗೋಣ ಎಂಬ ಮಾತನ್ನು ಹೇಳ್ತಾ ಪರಮ ಪೂಜ್ಯರ ಒಂದು ಆಶೀರ್ವಚನವನ್ನು ನೀಡಬೇಕೆಂದು ಅಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸಾಂಬ ಜೈ ನಮ ಪಾರ್ವತಿಪತೆ ಹರ ಹರ. ಗುರುಚಕ್ರವರ್ತಿ ಸದಾಶಿವ ಸ್ವಾಮಿ ಮಹಾರಾಜ್ ಕಿ, ಗುರುಚಕ್ರವರ್ತಿ ಶಿವಯೋಗೀಶ್ವರ ಮಹಾರಾಜ್ ಕಿ. ಅವಾಚಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯಿನೇ ನಮ ಸದ್ಗುರುನಾಥಾಯ ಸಟಸ್ಥಲ ಬ್ರಹ್ಮಣೇ ನಮಃ. ಗುರುದೇವ ಮಹಾದೇವೋ ಗುರುದೇವೋ ಸದಾಶಿವಃ ಗುರುದೈವಾತ್ ಪರನ್ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಕವಿಶಂಭವ ವೈದ್ಯಂಚ ಸಕಲ ಶಾಸ್ತ್ರ ಪಂಡಿತಂ ನಿಜ ಸ್ವಾಮಿತ್ವ ಸಂಪಾಲಂ ತ್ವಂ ನಿರುಪಾದಿಶಂ ಸ್ಮರಾಮ್ಯಹಂ. ಜೈ ಮಂಗಲಂ ಜೈ ನಮ ಪಾರ್ವತಿಪತೆ ಹರ ಹರ ಮಹಾದೇವ. ಜಗತ್ ಕಲ್ಯಾಣ ಕರ್ತೃಗಳಾಗಿರತಕ್ಕಂತಹ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರನ್ನು ಮೊದಲುಗೊಂಡು ಅವತಾರ ಪುರುಷರು, ಭಕ್ತ ಜನೋದ್ಧಾರಕರು ಆಗಿರತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಯಪ್ಪಗಳವರ ಪಾದಾರವಿಂದಿಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಬಬಲಾದಿಯ ಸರ್ವ ಗುರು ಪರಂಪರೆಗೂ ಮನೆದು ಇದು 4ನೇ ಮಾಸಿಕ ಶಿವಾನುಭವ. ನಾನು ಬರೋದು 3ನೇ ಅಮಾವಾಸ್ಯೆ. ಮೂರನೇ ಅಮಾವಾಸ್ಯೆ ಹಿಂದೆ ಚಕ್ಕೈ ಮುತ್ಯಂದು ಒಂದು ಪದ್ಯದೊಂದಿಗೆ ಪ್ರಾರಂಭ ಮಾಡಿದ್ದೆವು. ಯಾವುದು ಅಂತ ವಿಚಾರ ಮಾಡಿದರೆ, ಕರ್ಮವ ಹೆಚ್ಚಿತು ಕಡಿಮಜಲಿಂದಿಗೆ ಧರ್ಮವ ಬಿಡಬೇಡಿರನ್ನ, ನಿಮ್ಮ ಧರ್ಮವ ಕೇಳುವಂಥ ವಸ್ತಾದಿ ಬರುತ್ತಾನ ಅಂತ ಮುತ್ಯ ಬರೆದ್ರೆ ಈಗ ಬಂದಾನ ಅಂತ ನಾವು ಹೇಳಿದೆವು. ಧರ್ಮ ಏವೋ ಹತೋ ಹಂತಿ. ಯಾವ ಮಹಾತ್ಮರೇ ಇರಲಿ, ಯಾವ ದಾರ್ಶನಿಕರೇ ಇರಲಿ, ಎಂಥವರ ಮುಖದಿಂದ ಬರತಕ್ಕಂಥದ್ದು ಧರ್ಮ ಧರ್ಮ. ಇನ್ನೊಂದಿಷ್ಟು ಶರಣರು ಮುಂದೆ ಹೋಗಿ ಆ ಧರ್ಮಕ್ಕೆ ಹೆಂಗೆ ಬೆಲೆ ಬರ್ತೈತಿ ಅನ್ನೋದನ್ನು ಹೇಳ್ತಾರೆ. ಕಿರೀಟ ಮಾಡಿಸಿದ್ರು, ಬಂಗಾರ ಕಿರೀಟ, ಅದನ್ನು ತಲೆ ಮೇಲೆ ಧರಿಸಿದ್ರೆ ಭೂಷಣ. ಆದರೆ ಆ ಕಿರೀಟದೊಳಗೆ ಒಂದು ಹರಳು ಅಂತಿರ್ತೈತಿ.
ಅದು ಇಲ್ಲದಿದ್ರೆ ಆ ಕಿರೀಟಕ್ಕೆ ಭಾಳ ಬೆಲೆ ಬರೋದಿಲ್ಲ. ಕುಂದನ ಹರಳು ಅಂತ ಒಂದು ಹರಳು ಇರ್ತೈತೆ ಅಲ್ಲಿ. ಹಾಗೆ ಧರ್ಮ ಅನ್ನತಕ್ಕಂಥದ್ದೊಂದು ಕಿರೀಟ ಪ್ರತಿಯೊಬ್ಬರೂ ಧರಿಸಬೇಕಾದಂಥದ್ದು ಧರ್ಮ ಅನ್ನತಕ್ಕಂಥ ಕಿರೀಟ. ಅದಕ್ಕೆ ಕುಂದನ ಹರಳು ಎಂತಾದ್ರಿ ಅಂತ ವಿಚಾರ ಮಾಡಿದರೆ ಅದಕ್ಕೆ ದಯಾ ಅನ್ನತಕ್ಕಂಥದ್ದೇ ಅದ ಹರಳು. ಧರ್ಮಕ್ಕೆ ಬೆಲೆ ಬರಬೇಕಾತಂದ್ರೆ ದಯಾ ಇರಬೇಕು. ಅದನ್ನು ಬಸವಣ್ಣನವರು ದಯವಿಲ್ಲದ ಧರ್ಮ ಅದೇವು ದಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದಲ್ಲೋ ನಯ್ಯ ಅಂತ ತಿಳ್ಕೊಂಡು ಅವರ ಆ ಧರ್ಮಕ್ಕೆ ಕುಂದನೆ ಯಾವುದು ಅನ್ನೋ ಮಾತನ್ನು ಹೇಳ್ತಾರೆ. ಶ್ರೀಮನ್ ನಿಜಗುಂಡರು ಕೂಡ ಹೇಳ್ತಾರೆ, ಕರುಣದಿಂದ ಅತಿಶಯವ ಧರ್ಮ ಮಿನ್ನುಂಟೆ ಅಂತ. ಎರಡು ಪರ್ಯಾಯ ಹೆಸರುಗಳಿವು. ಧರ್ಮ ಅಂದರೂ ಒಂದೇ, ಕರುಣ ಅಂದರೂ ಒಂದೇ. ಧೃಧಾತುವಿನಿಂದ ಉದ್ಭವಿಸಲ್ಪಟ್ಟದ್ದು ದಯೆ. ಯಾರಲ್ಲಿ ದಯ ಉತ್ಪನ್ನ ಆಕತೋ ವಿಶೇಷ ನೋಡ್ರಿ ನೀವು, ಹೃದಯ ದ್ರವಿಸ್ಲಿಕ್ಕೆ ಹತ್ತೈತಿ. ಯಾರನ್ನ ನೋಡಿ, ಅವರ ಸ್ಥಿತಿಗತಿಯನ್ನು ನೋಡಿ, ಅವರ ಗೋಳ ನೋಡಿ, ಅವರ ಜೀವನದೊಳಗೆ ಕಷ್ಟಪಡುವುದನ್ನು ನೋಡಿದರೆ ಒಬ್ಬೊಬ್ಬರ ಹೃದಯ ಕಿವುಚಿದಂಗೆ ಹಾಕಿರ್ತೈತಿ. ಅಲ್ಲಿ ಉಕ್ಕಿ ಬರೋದು ಏನು ಅಂತ ಕೇಳಿದರೆ ದಯೆ. ಆ ದಯೆ ಹಾಗೆ ಬರುವುದಿಲ್ಲ. ಹೃದಯದಿಂದ ಆ ದಯೆ ಒಸರಬೇಕು. ಒಸರೋದಂದ್ರೆ ಏನು ರೀ? ಬೇಸಿಗೆ ದಿನ ಈಗ ಒಂದು ದೊಡ್ಡ ಹರಿಬಿ ತಂದಿಟ್ಟರಿ ನೀರು ತಂಪಾಗಲಿ ಅಂತ. ಅದು ಬಡವರು ಫ್ರಿಜ್. ಸಾವುಕಾರ ಫ್ರಿಜ್ಗೆ 20,000 50,000 ಬೀಳ್ತೈತಿ. ಬಡವರು ಫ್ರಿಜ್ ಭಾಳ ಆದ್ರೆ 15-20 ರೂಪಾಯಿದಾಗ ಬರ್ತೈತಿ. ಪರೀಕ್ಷೆ ಮಾಡಿ ನೋಡಿದ್ರೆ ಬಡವರು ಫ್ರಿಜ್ನೊಳಗಿಂದ ನೀರನ್ನು ಭಾಳ ಶ್ರೇಷ್ಠ ಆಗಿರ್ತಾವೆ. ಆ 10-20,000-50,000ಕ್ಕಿಂತಲೂ ಆ ಹರಿವೆಯನ್ನು ತಂದು ನೀರು ತುಂಬ್ತೀರಿ. ಅದು ತಾಮ್ರ ಕೂಡ ಹಂಡೆದಾಗ ಗಟ್ಟಿ ಉಳ್ದಂಗೆ ಗಟ್ಟಿ ಉಳಿತೈತಿರೋ, ಅದ್ರ ಸುತ್ತರಿಗೆ ಏನಾರು ನಿಮಗೆ ಕಾಣಿಸ್ತೈತೋ? ಆ ಹರಿವೆ ಸುತ್ತಲೂ ನೀರು ಸಣ್ಣಂಗೆ ಜಿನಗ್ತಿರ್ತೈತಿ. ಒಸರೋದಂದ್ರೆ ಅದ. ಧ್ರುವೀಕರಣ ಅಂದ್ರೆ ಅದಕ್ಕೆ ಅಂತಾರೆ. ಹೃದಯ ತುಂಬಿ ಬತ್ತಂದ್ರೆ ಭಾಳ ಹಸದಿತ್ತು ಮಗು ಅಂದ್ರೆ ತಾಯಿ ಎಲ್ಲೋ ಹೋಗಿದ್ದಳು, ಹೊಲಕ್ಕೋ ಶಾಂತಿಗೋ ಎಲ್ಲೋ ಹೋಗಿದ್ದಳು. ಬರಗುಡ್ದ ಮಗ ಅಳಾಕತ್ತಿತ್ತು. ಆವಾಗ ತಾಯಿಗೆ ಹೃದಯ ತುಂಬಿ ಬರ್ತೈತಿ. ಆ ರೀತಿಯಾಗಿ ಯಾರು ಬಡವರನ್ನು, ದೀನ ದಲಿತರನ್ನು, ಅಸಹಾಯಕರನ್ನು ನೋಡಿದಾಗ ಸಹಾಯ ಮಾಡಬೇಕು ಅಂತ ಏನು ಹೃದಯ ತುಂಬಿ ಬರ್ತೈತಿ ನೋಡ್ರಿ, ಅದಕ್ಕೆ ದಯಾ ಅಂತ ಕರೀತಾರೆ. ಧರ್ಮ ಮಾಡೋದು ಶ್ರೇಷ್ಠ, ಅದು ದಯದಿಂದ ಒಡಗೂಡಿದ್ರೆ ಭಾಳ ಇನ್ನೂ ಶ್ರೇಷ್ಠ. ದಯವಿಲ್ಲದ ಧರ್ಮ ಅದೇವ ದಯ್ಯ. ಹಾಗೆ ಇಲ್ಲಿ ಚಿಕ್ಕೈ ಮುತ್ಯಾನು ಕೂಡ ಆ ಪದ್ಯವನ್ನು ಬರಿಬೇಕಾದ್ರೆ ಕರ್ಮವು ಹೆಚ್ಚಿತು ಕಡೆಮಜಲಿಂದಿಗೆ ಧರ್ಮವ ಬಿಡಬೇಡಿರನ್ನ ಅಂತ ತಿಳ್ಕೊಂಡು ಯಾಕೆ ಒತ್ತು ಕೊಟ್ಟು ಹೇಳಿದರು ಅಂತ ಕೇಳಿದರೆ, ಜಗತ್ತಿನಲ್ಲಿ ಹುಟ್ಟಿ ಬಂದಿರತಕ್ಕಂತಹ ಜೀವಿಗಳು ಅಸಹಾಯಕರು. ನಮಗೇನಾರು ಸ್ವಂತ ಏನಾರು ನೀಗ್ತೈತಿದ್ರೇನ ಪರತಂತ್ರವಾದಿಗಳು ನಾವು. ಸ್ವತಂತ್ರ ಏನೂ ಇಲ್ಲ. ಸುಮ್ಮನೆ ಏನೋ ಒಂದು 4 ವರ್ಷ ಹರಿದೊಳಗೆ ಸ್ವತಂತ್ರ ಇದ್ದಂಗೆ ಕಾಣಿಸ್ತೈತೆ ಅಟ್ಟ, ಆದರೂ ಸ್ವತಂತ್ರ ಅಲ್ಲ. ಇಂಥ ಜೀವಿಗಳು ಭವಕ್ಕೆ ಸಿಕ್ಕ ಬಳಿಲಿ ಸತ್ತು ಹುಟ್ಟಿ ಇದಕ್ಕೆ ಭವ ಅಂತಾರೆ.
ಭವಕ್ಕೆ ಸಿಕ್ಕಂತಹ ಈ ಜೀವಿಗಳನ್ನು ಕಂಡು ಅವರ ಹೃದಯನೂ ಕರೀತು, ದಯಾ ಉತ್ಪತ್ತಿ ಆಯಿತು, ಹೃದಯ ಒಸರ್ಲಿಕ್ಕೆ ಹತ್ತು. ಏನು ಮಾಡಬೇಕಪ್ಪ ಇವ್ರ ಸಲುವಾಗಿ? ಈ ಜೀವಿಗಳಿಗೆ ಈ ಜನನ ಮರಣ ದುಃಖ ಹೇಗೆ ತಪ್ಪಿಸ್ಬೇಕು, ಭವದುಃಖದಿಂದ ಹೇಗೆ ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಚಿಕ್ಕೈಮುತ್ಯ ವಿಚಾರ ಮಾಡಿದ್ರೆ ಆ ಅರಳತಕ್ಕಂಥ ಒಸರತಕ್ಕಂಥ ಹೃದಯದಿಂದ ಏನು ಬಂತು ಅಂದ್ರೆ, ಇವರೆಲ್ಲರೂ ಜೋಪಾನ ಆಗಬೇಕಾದ್ರೆ ಒಬ್ಬೊಬ್ರು ಇರ್ತಿರ್ತಾರೆ, ನಮ್ಮವ್ವ ಅಪ್ಪ ಅದಾರಿ ಭಾಳ ಚಂದ ಜೋಪಾನ ಮಾಡ್ತಾರೋ. ಎಷ್ಟು ದಿವಸ ರೀ, ಎಷ್ಟು ದಿವಸ ಜೋಪಾನ ಆಕೈತಿ ಹೇಳ್ರಿ ನೋಡೋಣ. ಭಾಳ ಆದರೆ ಹೆಂಡತಿ ಬರುತ್ತಾನ, ಹೆಂಡತಿ ಬಂದ ಮೇಲೆ ಅವ್ರ ಮಹತ್ವ ಕಡಿಮೆ ಆಯ್ತು. ಹೆಂಡತಿ ಮೇಲೆ ಭಾಳ ಪ್ರೀತಿ, ಹೆಂಡತಿ ಭಾಳ ದಯ ಮಾಡ್ತಾಳೆ, ಎಲ್ತಾನ ಮಕ್ಕಳಾಗುತ್ತಾನ. ಮಕ್ಕಳಾದ ಮೇಲೆ ಶಿವಾನ್. ಹೀಗೆ ಇದು ತೋರೋದು ಅಡಗೋದು ಏನು ಮಾಡ್ತಾಯಿತ್ತು ಅಂದರೆ ದಯಾ ಕರುಣೆ, ಇದು ನಿಜವಾದದಲ್ಲ. ಅದಕ್ಕೆ ಚಿಕ್ಕೈಮುತ್ಯ ವಿಚಾರ ಮಾಡಿದ, ನಾವು ಇದ್ದರೂ ಆಯ್ತು ಹೋದರೂ ಆಯ್ತು, ಯಾಕೆ ಇದು ಇರೋದು ಹೋಗೋದು ಎಲ್ಲರ ಪಾಲಿಗೆ ಇದ್ದದ್ದರಿ. ಇದಾಗೊಂದು ಶರಣರು ಒಂದು ಪದ ಹೇಳಿದ್ರಲ್ಲ, ಜಗವಿದು ಧರ್ಮಶಾಲೆ ಅಂತ ತಿಳ್ಕೊಂಡು. ಧರ್ಮಶಾಲೆನ ಕರೆ ಇದು. ಧರ್ಮಶಾಲೆ ಏನು ಮಾಡ್ತೈತ್ರಿ ಅಂದ್ರೆ, ಒಬ್ಬರು ಬರ್ತಾರೋ ಇಳ್ಕೋತಾರೋ, 2 ದಿನ ಇರ್ತಾರೋ, ಮತ್ತು ಅವ್ರು ಹೊಂಟು ಹೋಗ್ತಾರೋ, ಮತ್ತೊಬ್ರು ಬರ್ತಾರೋ. ಒಬ್ಬ ಸಾಧು ಮುತ್ಯ ಹಾಗೆ ತಿರುಗಾಡ್ಕೋತ ರಾಜನ ಅರಮನೆ ಮುಂದೆ ಹೋದ. ಸೇವಕರದು ಯಾರು ಕಾಣಲಿಲ್ಲ, ಹಂಗೆ ಒಳಗೆ ಹೋದ. ರಾಜನ ವಿಶ್ರಾಂತಿ ಕೋಣೆ ಇತ್ತು, ಅಲ್ಲಿ ಮಂಚಿತ್ತು, ಗಾದಿತ್ತು. ನೋಡೋಣ ಅಂಥೇಳಿ ಗಾದಿ ಮೇಲೆ ಮನ್ಕೊಂಡ. ರಾಜ ಬಂದ, ಹೇ ಯಾರೇ ನಾನು ಹಾಸಿಗೆ ಮೇಲೆ ಮನ್ಗದವ. ಸಾಧು ಕಣ್ಣು ತೆರೆದ, ಏಯ್ ನಿಂದು ಇಲ್ಲೇನು ಕೆಲಸ? ಧರ್ಮಶಾಲೆಗೆ ಹೋಗ್ಬೇಕು ನೀ, ಇದೇನು ಧರ್ಮಶಾಲೆ ಮಾಡಿದೇನ ಅಂದ. ಅವರಂದ್ರು, ಹೌದಪ್ಪ ಇದು ಧರ್ಮಶಾಲೆ ಅಲ್ಲ, ನಿನ್ನ ರಾಜಮಂದಿರ. ಈ ಮಂಚದ ಮೇಲೆ ನಿನಗಿಂತ ಮೊದಲು ಯಾರಿದ್ರು? ನಮ್ಮ ಅಪ್ಪಿದ್ದ, ಎಲ್ಲಿ ಹೋಗ್ಯಾನು. ಅದಕ್ಕಿಂತ ಮೊದಲು ಯಾರಿದ್ರು? ನಮ್ಮ ಮುತ್ಯ ಇದ್ದ, ಅವೇಲಿದ್ದಾನು, ಅವನು ಹೋಗ್ಯಾನು. ಅದಕ್ಕಿಂತ ಮೊದಲು ನಮ್ಮ ಮುತ್ತಾಜ್ಜಿದ್ದ, ಅವನು ಹೋಗ್ಯಾನು. ಹಂಗಾರೆ ಒಬ್ಬರು ಹೋಗೋದು ಬರೋದು ಧರ್ಮಶಾಲೆಯಾಗಿ 2-3 ದಿನ ಅಷ್ಟೇ ಇರ್ತಾರೋ, ಇದ್ರ ಭಾಳ ಆದ್ರೆ 100 ವರ್ಷ ಇದ್ದಾರೆ. 100 ವರ್ಷಕ್ಕೆ ಮೇಲೆ ಬದಲಾಗಬೇಕಲ್ಲ ಇದು. ಮತ್ತು ಇದಕ್ಕೆ ಧರ್ಮಶಾಲೆ ಐತಿವೋ ಏನೈತಿವೋ ಅಂತ ಕೇಳ್ತಾನೆ ಸಾಧು. ಆವಾಗ ರಾಜ ಹೋಗಿ ನಮಸ್ಕಾರ ಮಾಡಿದಪ್ಪ, ನನಗೆ ಇಷ್ಟೆಲ್ಲ ಗೊತ್ತಿದ್ದಿದ್ದಿಲ್ಲ. ನಾನು ಹೋಗವನ, ನನ್ನ ಮಕ್ಕಳು ಬರ್ತಾರೋ ಅವರು ಹೋಗವ್ರ. ಜಗವಿದೊಂದು ಧರ್ಮಶಾಲೆ. ನಾವೆಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಸಿದೀವಿ ರೀ. ಬೇಕಾದ್ದೆಲ್ಲ ಸೌಕರ್ಯ ಐತಿ, ಅನುಕೂಲ ಐತಿ, ಎಲ್ಲ ಐತಿ. ಆ ಮನೆ ಖಾಯಂ ನಂಬದ ಅಂದ್ರೆ ಕೆಲಸ ಮುಗಿದೋತು. ಅದರಂಥ ದುಃಖದ ಸಂಗತಿನ ಯಾವುದಿಲ್ಲ. ಅದಕ್ಕೆ ಮನುಷ್ಯನಿಗೆ ಏನು ಬೇಕು ಅಂತ ಕೇಳಿದರೆ ದಯಾ ಬೇಕು. ದಯವಿಲ್ಲದ ಧರ್ಮ ಅದೇ ಉದಯ. ಅದಕ್ಕೆ ಚಿಕ್ಕೈಮುತ್ಯ ವಿಚಾರ ಮಾಡಿದ, ಈ ಜೀವಿಗಳ ಕಾಲಕ್ಕೆ ಬರ್ತಾರೋ, ಹುಟ್ಟುತ್ತಾರೋ, ಸಾಯ್ತಾರೋ. ಪಾಪ ಹೆಚ್ಚಾದ್ರೆ ನರಕಕ್ಕೆ ಹೋಗ್ತಾರೋ, ಪುಣ್ಯ ಹೆಚ್ಚಾದ್ರೆ ಸ್ವರ್ಗಕ್ಕೆ ಹೋಗ್ತಾರೋ. ಈ ಸ್ವರ್ಗ ನರಕಗಳ ದುಃಖದೊಳಗೆ ಬಿದ್ದು ಹೊಳಲಾಡೋ ಜೀವಿಗಳಿಗೆ ಉದ್ಧಾರ ಆಗಬೇಕಾದ್ರೆ ಏನು ಮಾಡಬೇಕು? ಒಳಗೆ ಕರುಣಾ ಹುಟ್ಟಿತು ನೋಡ್ರಿ ಜೀವಿಗಳ ಬಗ್ಗೆ. ಇದೇ ಕರುಣೆ. ಆವಾಗ ವಿಚಾರ ಮಾಡ್ತಾನೆ, ಜೀವಿಗಳನ್ನು ಜೋಪಾನ ಮಾಡೋದು ಯಾವುದು ಅಂತ ಕೇಳಿದರೆ ಧರ್ಮ. ಎಲ್ಲ ಸೋಚ್ ತೆಗೆದ. ನೀವು ಚಾ ಒಮ್ಮೆ ಸೋಸ್ತೀರಿ, ಒಂದಿಟ್ಟು ಚಾ ಪುಡ್ದು ಇಳಿದ್ರೆ ಇಳಿತು, ಇಲ್ದರೆ ಇಲ್ಲ. ನೀರು ಸೋಸ್ತೀರಿ, ಹಿಟ್ಟು ಸಾನಿಸ್ತೀರಿ. ಅದರಾಗ ಇನ್ನೊಂದು ಸಾಣಿಸೋದು
ರೀತಿ ಐತ್ರಿ. ಪಿಟೇದ ಹಿಟ್ಟ ಅಂತ ಸಾನಿಸ್ತೀರಿ, ಏಸ್ ಪದರ ಅರಿವಿ ಹಾಕಿರ್ತೀರಿ ಹೇಳ್ರಿ ನೋಡೋಣ. ಅದರಾಗೆಲ್ಲ ಸಾನಿಸಿ ಬಂದು ತೆಳಗೆ ಅದು ಎಷ್ಟು ಸೂಕ್ಷ್ಮವಾಗಿ ಉಳಿತೈತಿಲ್ಲ. ಹಾಗೆ ಯಾವುದರಿಂದ ಸುಖ ಸಿಗತೈತಿ ಅನ್ನೋದನ್ನು ಸೋಸಿ ತೆಗೆದ, ಪಿಟೇದ ಹಿಟ್ಟು ಸಾನಿಸಿದಂಗೆ ಸಾನಿಸಿದ. ಭೂಮಿಯಿಂದ ಸುಖ ಸಿಗ್ತೈತೆ ಇಲ್ಲ, ಎಷ್ಟು ದಿವಸ ಶಕ್ತಿ ಇರುತ್ತಾನ, ಆಮೇಲೆ ಹೆಜ್ಜೆ ಇಡಕ್ಕೆ ಬರೋದಿಲ್ಲ, ಅದರಿಂದ ಸುಖ ಇಲ್ಲ. ಮತ್ತು ಭೂಮಿನ ನನಗೆಲ್ಲ ಉಣಿಸ್ತೈತಿಪ್ಪ ಅಂತ ಹಿಡ್ಕೊಂಡು ಕೂತಂಥ ಮನುಷ್ಯ ಪ್ರಸಂಗ ಬಂದ್ರೆ ಮಾರ್ತಾನೆ. ಯಾಕಂಗಾರೆ ನಾ ಉಳಿದ್ರೆ ಸಾಕತಾನ, ಭೂಮಿ ಆದ್ರೂ ಹೋಗ್ಲಿ ಉಪ, ನಾ ಉಳಿದ್ರೆ ಸಾಕತಾನ. ಅದರಿಂದನೂ ಸುಖ ಇಲ್ಲ, ಮಣಿಯಿಂದನೂ ಸುಖ ಇಲ್ಲ. ಇವು ಆಸರೆ ಅಷ್ಟೇ ರೀ. ಅದಕ್ಕೆ ಪ್ರಭುದೇವರು ಅಂದರು, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ. ಎಷ್ಟು ಚಂದ ಹೇಳ್ತಾರೆ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕೆಕ್ಕಿದ ವಿಧಿ ನೋಡ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಆ ರತ್ನವ ಕೆಡಗುಡದೆ ನೀನು ಅಲಂಕರಿಸಿದೆಯಾದೊಡೆ, ನಿನ್ನ ಬಿಟ್ಟು ಬೇರೆ ಶ್ರೀವಂತರಿಲ್ಲ ನೋಡ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ತಾರೆ. ಗುಹೇಶ್ವರ ಲಿಂಗ ಅಂದ್ರೆ ಶಿವನಲ್ಲಿ ನಿನ್ನಂಥ ಶ್ರೀಮಂತರು ಯಾರಿಲ್ಲ. ಹೇಗಿದ್ರೆ ಅಂತ ಕೇಳಿದರೆ, ಭೂಮಿ ನಂದು ಎಲ್ಲಿವರೆಗೆ ನಾ ದುಡಿತಾನ, ಬಂಗಾರ ಎಲ್ಲಿವರೆಗೆ ನನ್ನಲ್ಲಿ ಶಕ್ತಿ ಇರುತ್ತಾನ, ಹೆಂಡತಿ ಪ್ರೀತಿ ಎಲ್ಲಿವರೆಗೆ ನಾನು ಸದೃಢ ಇರುತ್ತಾನ, ಇವು ಜಗಕ್ಕೆಕ್ಕಿದ ವಿಧಿ ನೋಡ ಅಂತಾರೆ ಪ್ರಭುದರು. ವಿಧಿ ಅಂದ್ರೆ ನೇಮ. ಒಬ್ಬ ಮನುಷ್ಯಾಗ ಹಸುವಾಗಿತ್ತು ರೀ, ಜಮಖಂಡಿಗೆ ಶಾಂತಿಗೆ ಹೋಗಿದ್ದ, ಮಾಲ್ ಅದು ಮಾರ್ಕೊಂಡು ಬರ್ಬಿಡ್ದ, ಹಸು ಆತು. ಹೋಟೆಲ್ದಾಗ ಹೋದ, ಹೋಟೆಲ್ ಮಾಲಕ ಒಂದು ಬೋರ್ಡ್ ಹಾಕಿದ್ದ, ನಮ್ಮ ಹೋಟೆಲಿಗೆ ಯಾರು ಬಂದರೂ ಕೂಡ ಏನು ಬೇಕಾದ್ದು ತಿನ್ನಬಹುದು, ಬೇಕಾದಷ್ಟು ತಿನ್ನಬಹುದು, ಬಿಲ್ ಕೊಡುವ ಚಿಂತೆ ಬೇಡ, ಅದನ್ನು ನಿಮ್ಮ ಮೊಮ್ಮಗ ಕೊಡುತ್ತಾನೆ ಅಂತ ಬೋರ್ಡ್ ಹಾಕಿದ್ದವು. ಪಕ್ಕ ಹಸದಲ್ರಿ ಕುಳ, ಮತ್ತು ಹಾಸಿ ಕೊಟ್ಟಂಗಾತು. ಹೋದ, ದೊಡ್ಡ ತಾಟನ ತೊಗೊಂಡ. ಏನೈತೆ ಅಂದ, ದ್ವಾಸೆ ಐತೆ ಅಂತ, ತೊಗೊಂಡು ಬಾ. ಯಾಕೆ ಬಿಲ್ ಕೊಡು ಬಿಸಿನೇ ಇಲ್ರಿಲ್ಲ. ಮತ್ತೇನೈತೆ, ಪುರಿ ಐತೆ ತೊಗೊಂಡು ಬಾ. ಮತ್ತೇನು ಜಾಮೂನ್ ಐತೆ ತೊಗೊಂಡು ಬಾ. ಏನು ತಿತ್ತಾನೆ ಎಲ್ಲ ಬಕ್ಕರಿಸಿದ, ಹೊಟ್ಟೆ ಮೇಲೆ ಹಸಿರು ನೆರ ಎದ್ದು ರೀ, ವಾಗಾಕೆ ಬರುವಲ್ದು. ಅವ ಹೋಟೆಲ್ ಮಾಲಕ್ಕೆ ಏನು ಮಾಡಿದ್ವಿ, ಚಹಾ ಕುಡಿದ ಕಪ್ ತೆಳಗೆ ಇಡುಗುಡ್ದನ 500 ರೂಪಾಯಿ ಬಿಲ್ ತಂದು ಮುಂದಿಟ್ಟು. ಮನುಷ್ಯ ಹೌದಲ್ಲ ಅಂದೇವ, ಬಕ್ಕರಿಸಿದ್ದಲ್ಲಿ ಒಂದಿಟ್ಟು. ಯಾಕ್ರಿ ಸಾವುಕಾರ ನಾವು ಬೋರ್ಡ್ ಏನು ಹಚ್ಚಿದಿ ಗೊತ್ತಾಕತ್ತಿಲ್ಲ, ಮೋಸ ಮಾಡಕತ್ತಿದ್ದಿ. ಅದನ್ನು ಬರ್ದತ್ತಿಟ್ಟು ತಿಂದನ್ನ, ಇಲ್ದಾರ ಅರ್ಧ ಸಿಂಗಲ್ ಚಹಾ ಕುಡ್ದು ಹೋಗ್ತೀನಿ. ಹುಚ್ಚರ್ಗತಿ ಮಾಡ್ತೇನೆ. ಎಷ್ಟು ಬೇಕಾದ್ರೆ ತಿನ್ನಿರಿ, ನೀವು ಬಿಲ್ ಕೊಡು, ಚಿಂತೆ ಮಾಡಬೇಡ್ರಿ, ನಿಮ್ಮ ಅಮ್ಮಗ ಕೊಡ್ತಾನೋ ಅಂತ ಬರ್ದರಿ, ನಮ್ಮ ಮೊಮ್ಮಗನ ಕಲಿಸ್ಕೊಂಡ್ಲ ಅಂದವ. ಅವ ಮಾಲಕತಾನ, ಸಾವುಕಾರ ನಿಮ್ಮನ್ನು ಬಿಲ್ ಯಾರು ಕೇಳ್ಯಾರ್ರಿ ಅಂದವ. ಮತ್ತು ಇದನ್ನ ತಂದಿಟ್ಲೆ ಏನಿದೆ ಅಂದ, ನಿಮ್ಮ ಅಮ್ಮಗ ನಿಮ್ಮ ಬಿಲ್ ಕೊಡ್ತಾನೋ, ಇದನ್ನು ನಿಮ್ಮ ಮುತ್ತ ತಿಂದೋಗ್ಯಾನೋ ಅದ್ರ ಬಿಲ್ ಕೊಡ್ಬೇಕಂದ. ಏನು ಮಾಡ್ತೀರಿ ಅಲ್ಲ, ಎಷ್ಟು ಮಜಾ ಆಯ್ತು ನೋಡ್ರಿ. ಇದನ್ನು ನಿಮ್ಮ ಮುತ್ತ ತಿಂದಾನು, ಅವನ ಮೊಮ್ಮಗ ನೀ ಹೌದಲ್ಲೋ, ನೀ ಕೊಡ್ಬೇಕು, ಮತ್ತು ನಿನ್ನ ಮೊಮ್ಮಗ ಕೊಡ್ತಾನೆ. ಎಷ್ಟು ಮಜಾ ಆಯ್ತು ನೋಡ್ರಿ. ಯಾರ್ಯಾರು ಹೇಳ್ತಿರ್ತಾರಲ್ಲ, ನೀ ಚಾಪಿ ತೆಳಗೆ ತೂರಿದ್ರೆ ನಾ ರಂಗೋಲಿ ತೆಳಗೆ ತೂರಿದ್ನಂತ. ಆಮೇಲೆ ಆಯ್ತು ಹಿಡಿಪ ಆತ 500 ರೂಪಾಯಿ ಕೊಟ್ಟ. ಕೈ ಚೀಲ ದೊಡ್ಡದಿತ್ತು ರೀ, ಅಗಲು ಮಾಡಿದ. ಪ್ಲೇಟ, ತಾಟ, ಚಮಚೆ, ವಾಟೆ ಒಕ್ಕೊಳಕತ್ತಿದ ಒಳಗೆ ಚೀಲ್ದಾಗ. ಇವಾಕ್ರಿ ಸಾವುಕಾರ ನಾವು ಮಾಲಕ್ಕೆ ಬಂದು 500 ಕೊಟ್ಟನ್ಲೆ ಅಂದೆ. ಮಾರಾಯ ನೀ ಕೈಯಾಗ ತಿನ್ನಾಕ ಬರೋದಿಲ್ಲ ತಿಳ್ಕೊಂಡು, ಅದು ವಿಧಿ ನೇಮ. ಪ್ಲೇಟ್ನಾಗ, ತಾಟ್ನಾಗ, ಕಪ್ಪಿನಾಗ ಕೊಡೋದು ನೇಮ. ಆ ಪ್ರಕಾರ ಕೊಟ್ಟಿದ್ದೀವಿ.
ಅವತರ ಮೇಲೆಲ್ಲ ನಮ್ಮ ಹೋಟೆಲ್ ಹೆಸರೈತಿ. ಜರ್ ನಿಮ್ಮ ಮನೆಗೆ ಹೋದೆ ಅಂದ್ರೆ ಇಂಥ ಹೋಟೆಲಿಂದ ಕದ್ದದ್ದು ಅಥವಾ ಬರೆದಿವು. ಯಾರ್ಯಾರೇ ಬೇಗರು ಬಂದು ನೋಡಿದ್ರೆ ಹೋಟೆಲಿಂದ ತುಡು ಮಾಡ್ಕೊಂಡು ಬಂದಿರ್ತಾರೆ, ನಿನಗೆ ತುಡುಗ್ತಾನೆ ಓರಿಸ್ತಾರೋ, ಬಿಟ್ಟು ಹೋಗ್ರಿ ಹೋದನ ನಾವು. ಯಾವ ಮಾಲಕ್ ರೀ? ಯಾವ ಹೋಟೆಲ್ ಮಾಲಕ? ಸದಾಶಿವ. ಭೂಮಿ ಕೊಟ್ಟಾನ, ಇರ್ಲಿಪ್ಪ ಉಪಜೀವನ ಮಾಡ್ಕೋ ಅಂತ. ಉಡೋದು ತೊಡೋದು ಮಾಡತ್ತೆ ಸಂತೋಷಲಿ ಇರತ್ತೇಳಿ ಬಂಗಾರ ಕೊಟ್ಟಾನ, ಡಾಗಿನ್ ಕೊಟ್ಟಾನ, ಮುತ್ತು ಕೊಟ್ಟಾನ, ಸೀರೆ ಕೊಟ್ಟಾನ, ದೋತ್ರ ಕೊಟ್ಟಾನ, ಅಂಗಿ ಕೊಟ್ಟಾನ. ಇವೆಲ್ಲ ಪ್ಲೇಟ ವಾಟೆ ಚಮಚೆ ಇದ್ದಂಗೆ ರೀ ಇವು ನಮ್ಮ ಅಂತೇಳಿ ತಿಳ್ಕೊಬಾರ್ದು. ಎಷ್ಟು ಮಜಾ ಆಯ್ತು. ಹೆಂಡ್ತಿನ ಕೊಟ್ಟಾನು, ಮಕ್ಕಳು ಕೊಟ್ಟಾನು, ಮೊಮ್ಮಕ್ಕಳು ಯಾಕೆ ಒಬ್ಬಗ ಇರೋದಾಗೋಲ್ಲತ್ತು ಜೋಡಿ ಕೊಟ್ಟಾನ. ಇವು ಜಗಕ್ಕೆ ಎಕ್ಕಿದ ವಿಧಿ ನೋಡ. ಜಗತ್ತಿಗೆ ಇದು ಪರಮಾತ್ಮ ಸದಾಶಿವ ನೀಡಿದಂಥ ನೇಮ್ ಇದು. ನೀ ಜರ್ ಇದರಾಗ ಕೂತಿ ಅಂದ್ರೆ ನೀವು ಮುಂದೆ ಹೋಗಂಗ ಇಲ್ಲ. ಜಮಖಂಡಿ ಹೊಂಟಿ ಕಿಲೋಮೀಟ್ರ್ ಕಲ್ ಮೇಲೆ ಬರೆದಿದ್ರು. ಜಮಖಂಡಿ 15 ಕಿಲೋಮೀಟ್ರ್ ಆತು. ಜಮಖಂಡಿ ಅಂತ ಬರ್ದಾರಂದ್ರೆ ಇಲ್ಲಿ ಕೂತ್ರೆ ಜಮಖಂಡಿ ಐತ್ಲಿ ಆತಿಳದ ಅಲ್ಲಿ ಕಲ್ಲು ಅಂತಿಗೆ ನೀ ಚಂತನ ಕುಂಡ್ರ ಹೊಕ್ಕೇನು ಜಮಖಂಡಿಗೆ. ಜಮಖಂಡಿ ಅಂತ ಬರ್ದಾರ ಕರೀರಿ. ನೀ ನಡ್ಕೋತ ಹೋಗ್ಬೇಕಲ್ಲ, ಇಲ್ಲ ಗಾಡಿ ತೊಗೊಂಡ್ರೆ ಹೋಗ್ಬೇಕಲ್ಲ. ಪ್ರಯತ್ನದಿಂದ ಬರೆದದ್ದು ಜಮಖಂಡಿ ಅಲ್ಲ, ನೀ ಪ್ರಯತ್ನ ಮಾಡಿ ಹೋದಾಗ ಜಮಖಂಡಿ ಸಿಗ್ತೈತಿ. ಹಾಗೆ ಇವುಗಳೆಲ್ಲ ಲೋಕದೊಳಗೆ ನಿನಗೆ ಜೀವನ ಮಾಡಬೇಕು ಅಂತ ದೇವರ ನಮಗೆ ಇವನ್ನ ಹೊತ್ತು ಹೋಗ್ಲಾಕ ಕೊಟ್ಟಾನ. ಅಂಥದ್ದನ್ನು ಬಿಟ್ಕೊಂಡು ಇದು ನಂದು ಅಂಥೇಳಿ ಅಂದ ಆ ಮನುಷ್ಯ ಹೆಂಗೆ ಪ್ಲೇಟ ವಾಟೆ ಚಮಚೆ ಕೈ ಚೀಲದಾಗ ಹಾಕಿದ್ಲ, ಇದನ್ನು ನೀ ಕೈ ಚೀಲದಾಗ ಹಾಕಿದಂಗೆ ಅದಕ್ಕೆ ಮುಂದೆ ಹೋಗೋದು ಆಗೋದಿಲ್ಲ ತಮ್ಮ. ಅದಕ್ಕೆ ನೀನು ಇದರಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಸಂಶೋಧನೆ ಮಾಡಿದ್ರಿ ಚಿಕ್ಕೈ ಮುತ್ಯ. ಏನು ನಮ್ಮನ್ನು ರಕ್ಷಣೆ ಮಾಡ್ತೈತಿ, ಯಾವುದನ್ನು ಹಿಡಿದ್ರೆ ನಾವು ರಕ್ಷಣೆ ಆಗ್ತೀವೋ ಅನ್ನುವಂಥ ಮಾತನ್ನು ಕಂಡು ಹಿಡ್ದು ಬರದ ಏನ ಕರ್ಮವು ಹೆಚ್ಚಿತು ಕಡಿಮದಲ್ಲಿಂದಿಗೆ ಧರ್ಮವ ಬಿಡಬೇಡಿರನ್ನ. ಹಂಗಾದ್ರೆ ಧರ್ಮನ ನಮ್ಮನ್ನು ಉಳಿಸ್ತೈತಿಲ್ಲ. ಅವ ಹಂಗೆ ಬರದಿಲ್ರಿ, ಧರ್ಮವ ಕೇಳುವಂಥ ವಸ್ತಾದಿ ಬರ್ತಾನ. ಶಾಲೆ ಕಲಿಯಾಕೆ ನೀ ಎಲ್ಲ ಹೋಗಿ ಹಜರಿ ಕೊಟ್ಟದಿ, ಶಾಲೆ ಒಂದನ್ನ ತೆಪ್ಸಿಲ್ಲ, ಮಾಸ್ತರು ಕಲಿಸ್ತಾರೆ, ನೀನು ಕಲಿಯಾಕತ್ತಿದಿ. ಆದ್ರೆ ನೀ ಎಷ್ಟು ಕಲ್ತದಿ ಅಂತ ಪರೀಕ್ಷೆ ಮಾಡೋಕೆ ಸಾಹೇಬ ಬರ್ತಾನೆ, ವಸ್ತಾದಿ ಬರ್ತಾನೆ. ಯಾರು ಇನ್ಸ್ಪೆಕ್ಟ್ರ ಬರ್ತಾನತ್ತ ಅವ ಬರ್ದಾನ ಮುತ್ಯ ಈಗ ಬಂದಾನತ್ತ ನಾವು ಹೇಳ್ತೀವಿ. ಹೌದಲ್ರಿ? ಆ ಸುಮ್ಮನೆ ಬಂದು ಸುಮ್ಮನೆ ಹೋಗ್ಕಾನೇನ್ರಿ ಇನ್ಸ್ಪೆಕ್ಟ್ರ? ಆ ವಿಚಾರ, ಆ ಶಕ್ತಿ, ಆ ಇದು, ಆ ಕರುಣ ಎಲ್ಲಿ ಹೋದರೂ ಸಿಗೋದಿಲ್ಲ. ಎಂಥ ವಸ್ತಾದ ಬಂದಾನ್ರಿ, ಎಂಥ ವಸ್ತಾದ, ಎಂಥದ್ದು ನಮ್ಗೆ ನೋಡ್ಬೇಕು. ಅವ ಹೇಳಿದಂಗೆ ನಡಿಬೇಕು ಮಾತ್ರ ಇಷ್ಟ. ಧರ್ಮವ ಬಿಡಬೇಡಿರನ್ನ ಅಂದ. ಕುರಿ ಮೇಯ್ಕೋತ ಹೋತು ಬದುನ್ಯಾಗ ದೊಡ್ಡ ಜಾಲಿ ಗಿಡ ಇತ್ತು. ಭಯಂಕರ ಕಾಯಿ ಆಗಿದ್ದು ಜಾಲಿಕಾಯಿ. ಅದ್ರ ಮೇಲೆ ಕುರಿ ಪ್ರೀತಿ ಭಾಳ, ಕುರಿ ಆಡ ಜಾಲಿಕಾಯಿ ಮೇಲೆ ಭಾಳ ಪ್ರೀತಿ ರೀ. ಮೊದಲ ಜಾಲಿ ಗಿಡ ಅದು ಹಿಡ್ದಮ್ಮಿತ್ತು, ಮ್ಯಾಲ್ಕ್ ಮೋತಿ ಮಾಡಿತು. ಏನ ಒಂದೆರಡು ಕಾಯಿ ಹೋಗಿಲ್ಲ ಆಗ್ತದೆ. ಎದಕ್ಕೆ ರೀ? ಜಾಲಿ ಗಿಡಕ್ಕೆ. ಏನ ಒಂದು 4-6 ಕಾಯಿ ಹೋಗಪ್ಪ ತಿಂದು ಹೋಗು. ನಾ ಭಾಳ ಪ್ರೀತಿ ಅದ್ರ ಮೇಲೆ, ಭಾಳ ಜೀವ. ಅದು ಮೊದಲ ಜಾಲಿ ಗಿಡ ಶಟದ್ ನಿಂತದು, ಅದ್ಯಾಕೆ ಉದುರಿಸ್ತೈತಿ. ಮ್ಯಾಲೆ ನೋಡೋದು, ತಣ್ಣ ಜಿಗೋದು, ನೆಲಕಾಕೆಲ್ಲ ಬೀಳೋದು, ಇದನ್ನು ನಡೀತು. ದೂರ ಮೇಯ್ಸ್ಕೋತ ಬಂದಲ್ರಿ ಎಲ್ಲ ಹೆಂಡು ತೊಗೊಂಡು ಕುರುಬು ನೋಡಿದ ಮ್ಯಾಲೆ ನೋಡ್ತಿತ್ತು, ಜಿಗಿತಿತ್ತು, ಕಾಯಿ ನೆಲಕಾಕೆಲ್ಲ ತೆಳಗೆ ಬೀಳ್ತಿತ್ತು. ಏನ ಕೊಡು ಹೋಗ್ತಿತ್ತು. ಬಂದ, ನಿನಗೆ ಪ್ರೀತಿ ಆಗೈತೇನು ಇದ್ರ ಮೇಲೆ ಅಂದವು. ಹೌದು, ಮತ್ತು ಜಾಲಿಕಾಯಿ ಅಂದ್ರೆ ನನಗೆ ಭಾಳ ಪ್ರೀತಿಲಿ ಆಗ್ತದ. ಅವನ ಅಂತಿಕೆ ಏನಿತ್ತು ಗೊತ್ತೈತೇನ್ರಿ? ಜಾಲಿ ಗಿಡಕತಿ ಹತ್ರ ಬಡಿಗಿತ್ತು. ನೆತ್ತು ಜಾಡಿಸ್ಬಿಟ್ರಿ, ಎಳೆ ತಪ್ಪಲ ಟೊಂಗಿ ಕಾಯಿ ಹಾಸಿ ತೆಳಗೆ ಅದು ಕುರಿ ತಿನ್ಕೋತೈತಿ. ಏನ
ಏನ ನೀ ಅಪ್ಪ ನೀ ನನಗೆ ಕೊಟ್ಟೇನಿ ಹೆಂಗೆ ಮಾಲಕ್ ಜಾಡ್ಸಿದ್ದು ಹೊಸ್ತಾದ ಮಾಲಕನ ಬಡ್ತಿ ಕೊಟ್ಟಿನಿ ನಾನು ಬೇಡಿದ್ರೆ ಕೊಟ್ಟಿದ್ದೇನೆ. ಎಷ್ಟು ಮಜಾ ಆಯ್ತು ನೋಡ್ರಿ. ನಮ್ಮ ಹೊಸ್ತಾದ ಅಂತವದಾನ ಹುಷಾರ, ನಮ್ಮ ಹೊಸ್ತಾದ. ಅದಕ್ಕೆ ನಿಮ್ಮ ಧರ್ಮವ ಕೇಳುವಂಥ ಹೊಸ್ತಾದಿ ಬರುತ್ತಾನ ನಿರ್ಮಳದಿಂದಿರಬೇಕನ್ನ. ನಿರ್ಮಳವಾಗಿರಬೇಕು ಅಂತ ಒಂದು ಮಾತು ಹೇಳ್ತಾರೆ ಚಿಕ್ಕೈ ಮುತ್ಯ. ನಿರ್ಮಳ ಅಂದರೆ ಏನು ರೀ? ನಿರ್ಮಲ ಪರ್ಯಾಯ ಶಬ್ದಗಳು. ಮಲ ಅಂದ್ರೆ ಹೊಲಸು. ಹೊಲಸು ಇರ್ಲಾರ್ರೆ ಇರ್ದದು ಪರಿಶುದ್ಧ. ಭಾಳ ನಿರ್ಮಲ ಐತೆ ನೋಡಿ ನೀರು, ಬೇಕಾದಂಗೆ ಕುಡಿ ಐತಿರ್ತಾರೆ. ನಿರ್ಮಲ ಅಂದ್ರೆ ಹೊಲಸು ಇಲ್ಲದ್ದು. ನಿರ್ಮಲವಾಗಿರಬೇಕನ್ನ. ಭಯ ಪಡಬೇಡ ಅಂದ್ರೆ ಅವರು ಧಾರಾಳವಾಗಿರು, ಆರಾಮಾಗಿರು. ಪೊಲೀಸರು ನೋಡಿದ್ರೆ ಯಾರು ಅನ್ಸುತ್ತಾರೆ ರೀ? ಕಾಡ್ರು ಅನ್ಸುತ್ತಾರಿಲ್ಲ. ಮತ್ತು ಯಾರ್ಯಾರು ಓಣ್ಯಾಗ ಪೊಲೀಸರು 100 ಮಂದಿ ಹಾದು ಹೋಗಲ್ಲ, ನಮ್ಮಂಥವ್ರು ಎದಕ್ಕೆ ಅನಿಸ್ತೀವಿ ನಾವು? ಯಾವ ಕಿಚಿ ಹೊಡೆದಂದ್ರೆ ಇವನಪ್ಪ ನನ್ನ ಕಡೆನೂ ಬರಾಕತ್ಯಾರು. ನಿರ್ಮಳ ಎದ್ದ ಮನುಷ್ಯ ಎಷ್ಟು ಮಂದಿ ಪೊಲೀಸರು ಬಂದರೂ ಅಂಜಂಗಿಲ್ಲ. ಅವ್ರು ತಮ್ಮ ಡ್ಯೂಟಿಗೆ ಬಂದಾರ ಬಿಡು ಹೋಗ್ತಾರತಾನೆ. ಇದು ನಿರ್ಮಳ. ಒಳಗೆ ಎದೆ ಡೌ ಹೋಯ್ತಿತ್ತಂದ್ರೆ ಅದು ನಿರ್ಮಳ ಅಲ್ಲಿದು, ಅದು ಮಲನ ತುಂಬೈತಿ. ಹಾಗೆ ಚಿಕ್ಕೈ ಮುತ್ತೆ ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ತನು ನಿನ್ನದು ಈ ಮನ ನಿನ್ನದು, ಅಣುದಿನದೋಳು ಭಜಿಸುವ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅಪ್ಪ ಸದಾಶಿವ, ಶರೀರ ನಿಂದು, ಒಳಗೆ ಚಂಚಲವಾದ ಮನಸ್ಸು ನಿಂದು, ತನು ನಿನ್ನದು ಮನ ನಿನ್ನದು, ನಾನು ಮಾಡುವ ಸಂಸಾರ ಪಾಳೆ ಎಲ್ಲ ನಿಂದು. ಹೆಂಗಿರ್ಬೇಕು ರೀ ನಾವು ನಿರ್ಮಲ ಆಗಿರ್ಬೇಕಾಯ್ತು ಅಂತ ಕೇಳಿದರೆ, ಒಬ್ಬ ದೊಡ್ಡ ಸಾಹುಕಾರ ರೈತ, ಅವನಲ್ಲಿ ಟ್ಯಾಕ್ಟರ್ ಅದಾವೆ, ಜೀಪ್ ಅದಾವೆ, ಕಾರ್ ಅದಾವೆ, ಎತ್ತುಗಳು ಅದಾವೆ, ಟ್ರಕ್ ತುಂಬುವಟ್ಟು ಸಾಮಗ್ರಿ ಅದಾವೆ ಒಕ್ಕಲ್ತನದ್ದು. ಅವನ ಮನ್ಯಾಗ ಭಾಳ ಮನುಷ್ಯ ಇದ್ದ. ಅವೇನೈತಿರ್ತಾನೆ ಯಾರಿಗೆ ಕೇಳಿದ್ರೆ, ಇವು ನಮ್ಮ ಟ್ಯಾಕ್ಟರ್, ಇದು ನಮ್ಮ ನೋಡಿ ಕಾರ್ ಗಾಡಿ, ಇದು ನಮ್ಮ ಹೊಲ, ಅದು ನೆಟ್ಲು ನಮ್ಮದು, ಈ ಸಾಮಗ್ರಿ ನಮ್ಮ ಓದ್ತಿರ್ತಾನೆ. ನಾವು ನಂದತ್ತ ಮಾತಾಡ್ತಿರ್ತಾನೆ. ಯಾರ್ಯಾರು ಒಂದು ತಾಸು ಟ್ಯಾಕ್ಟರ್ ಕೊಡೋಪ್ಪ ಅಂತ ಬಂದರೆ ಮಾಲಕನ ಕೇಳ್ಬೇಕ್ರಿ ತಾನು. ಭಾಳ ಮಜಾ ಆಯ್ತು ರೀ. ನೀವು ಸಂಸಾರ ಮಾಡಾಗ ನಂದತ್ತ ಮಾಡಿರಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನಾ ದುಡಿಬೇಕು, ನಾ ಗಳಿಸ್ಬೇಕು, ಕೊಳ್ಳು ತುಂಬ ಬಂಗಾರ ಹಾಕೋಬೇಕು, ಮೈ ತುಂಬ ರೇಷ್ಮೆದನ ಉಡಬೇಕು, ನಂದು ಹೊತ್ತು ಮಾಡಿರಿ. ಅವ ಬರ್ತಾನಲ್ಲ ಮತ್ತೊಬ್ಬ ಕೇಳಾಕ, ನಿಂದು ವಾಯ್ದಾ ಮುಗೀತು ಬಾ ಅಂತೇಳಿ, ಮಾಲಕ ಅವ ಅಂತ ಹೇಳ್ರಿ. ಅವಾಗ ನಾಳೆ ಬರೋವ್ರು, ಅವರು ಯಮದೂತರು ಬರೋವ್ರು. ಅವಾಗ ಸದಾಶಿವನ ಮಾಲಕ ಸದಾಶಿವ ಅಂತ ಹೇಳ್ರಿ. ನೀವು ಸನೇಕ ಬಂದ್ರೆ ಕೇಳ್ರಿ, ನೀವು ಸನೇಕ ಬಂದ್ರೆ ಕೇಳ್ರಿ. ಮತ್ತು ಅಂಥ ಯಜಮಾನ ಅಂಥ ವಸ್ತಾದ ಅದ ನಮ್ಮ ವಸ್ತಾದ ಅಂದ್ರೆ ನಿರ್ಮಳ ಅನ್ನೋ ಮಾತಿಗೆ ಬರ್ತಿದ್ದು. ನಿರ್ಮಳ ಅಂದರೆ ಏನು ಅಂದರೆ, ಯಾವ ಅಪರಾಧಗಳನ್ನು ತಪ್ಪನ್ನು ಮಾಡಲಾರದಂಥ ಮನುಷ್ಯ ಹೇಗೆ ಧಾರಾಳವಾಗಿರ್ತಾನೋ, ಒಳವರೆಗೂ ಅಂಜಿಕಿಲ್ದೆ ಇರ್ತಾನೋ, ಆತನ ಹಾಗೆ ಮಾನ ಅಪಮಾನ, ಲಾಭ ಹಾನಿ, ಕೊಡೋದು ತಗೊಳ್ಳೋದು ನಂದತ್ತು ಮಾಡಿರಿ. ಇದಕ್ಕೆಲ್ಲ ಮಾಲಕ ಸದಾಶಿವ ಅದಾನನ್ರಿ. ಇದೇ ನಿರ್ಮಳ, ಮತ್ತೇನು ಇದೇ ನಿರ್ಮಳ. ಇದಕ್ಕಿಂತ ನಿರ್ಮಳ ಯಾವುದೈತಿ ಹೇಳ್ರಿ ನೋಡು. ಅದಕ್ಕೆ ನಿಮ್ಮ ಧರ್ಮವ ಕೇಳುವಂಥ ವಸ್ತಾದಿ ಬರ್ತಾವನೋ ನಿರ್ಮಳವಾಗಿರಬೇಕನ್ನ ಅಂದರು. ನಿರ್ಮಳ ಅಂದ್ರೆ ಎಷ್ಟು ಸರಳ ಐತಿ ನೋಡ್ರಿ, ಅಷ್ಟೇ ಬಿಗಿನೂ ಐತಿ. ಮತ್ತು ಎಷ್ಟು ಸರಳ ಐತೆ ಅಷ್ಟೇ ಬಿಗಿನೂ ಐತಿ. ಅದಕ್ಕಾಗಿ ಜಗತ್ತಿನ ಕಲ್ಯಾಣ ಕರ್ತೃಳಾಗಿರ್ತಕ್ಕಂತಹ ಚಿಕ್ಕೈ ಮುತ್ಯ ಒಂದೇ ಅಲ್ರಿ. ಮತ್ತು ಇವೆಲ್ಲ ನಿಮಗೆ ಹೆಂಗೆ ಅರ್ಥ ಆದವು ರೀ ಅಂದ್ರೆ, ಆವಾಗ ಬರದಿಟ್ಟು ಹೋಗ್ಯಾನು, ಈಗ ಹೇಳಕ್ಕೆ ಬಂದಾನು. ನಾನು ಬಬಲಾದಿ ಪುರಾಣ ಬರೆಯುವಾಗ ಚಿಕ್ಕೈ ಮುತ್ಯನ ಪ್ರಸಂಗ ಬತ್ತು, ಅದೊಂದು ಅಧ್ಯಾಯ. ಹಂಗಾರೆ ಮುತ್ಯ ಮುಂಡಿಗೆ ಪದ ಬರ್ದವನು, ಕೆಲವೊಂದು ಪದ ಹಾಕಬೇಕು ಹೊತ್ತು ವಿಚಾರ ಬತ್ತು. ಪುಸ್ತಕದ ಅವನ ಕೈಯಾಗ ಚಿಕ್ಕಯ್ಯನವರ ಪದ್ಯಗಳು ಅಂತ ಪಡಿಸಲಿಗೆ ಅವ್ರು ಚಾಪ್ಸಿದ ಬುಕ್ಕ ಇತ್ತು. ತಗೋ ಇದು ಉಪಯೋಗ ಆಕತಿ ಅಂತ ಅಪ್ಪ ಅವ್ರು ಕೊಟ್ಟಿದ್ರು ನನಗೆ ಪುರಾಣ ಬರೆಯುವಾಗ. ತೆಗೆದು ಚಿಕ್ಕೈ ಮುತ್ಯನ ಪದಗಳೊಳಗೆ ಯಾವ್ದು ಸರಳ ಐತಿ ಅಂಥೇಳಿ
ಓದಿನ್ರಿ 8 ದಿನ ಓದೀನಿ, ಒಂದು ಪದದ ಅಕ್ಷರ ಅರ್ಥ ಆಗಲಿಲ್ಲ. ಓದೋದಟ್ಟ ಮಾಡೀನಿ, ಅಕ್ಷರ ತಿಳಿತಿದ್ದು ಅರ್ಥ ತಿಳಿತಿದ್ದಿಲ್ಲ. ಮುನಿಯ ಕಾರ್ಯಕ್ರಮಕ್ಕೆ ಹೋಗುವಾಗ ರಮಾವಿಗೆ ತೊಗೊಂಡು ಹೋದ್ನಿ ಅದನ್ನು. ಯಪ್ಪ ಚಿಕ್ಕೈ ಮುತ್ಯಾನ ಪ್ರಸಂಗ ಬಂದೈತಿ, ಅದನ್ನು ಬರಿಬೇಕು ಅಂತೇಳಿ ಅಂದರೆ ಅವನು ಕೆಲವೊಂದು ಪದ್ಯಗಳು ಬರೋದ್ರು ಅದಕ್ಕೆ ಭೂಷಣ ಭಾಳ ಚಂದ ಆಕೈತಿ. ಖರೆ ನಾವು ಓದಾಕತ್ತೀನಿ, ಏನು ಅಕ್ಷರ ಅವ್ರಿ ಅರ್ಥ ತಿಳಿವಲ್ದು, ಯಾವ ಪದ ಹಾಕ್ಬೇಕತ್ತೀರಿ ಅಂದ್ರೆ ಅಪ್ಪ ಅವ್ರು ಯಪ್ಪ ಇದೊಂದು ಪದ ರೀ, ಇದೊಂದು ಗುರ್ತು ಹಾಕ್ಕೊಂಡು ಹೋಗೀನಿ. ನಾವು ಓದಿ ಹೇಳವ ಬಡ ಬಡ ಹೇಳವರು ಅರ್ಥನೇ ಹೇಳಿಬಿಟ್ರು. ಅವಾಗ ನಾ ತಿಳ್ಕೊಂಡು ಅವಾಗ ಬರೆದಿಟ್ಟು ಹೋಗ್ಯಾನು, ಈಗ ಹೇಳಕ್ಕೆ ಬಂದಾನು. ಮತ್ತು ಇದು ಸುಳ್ಳು ಅಲ್ಲ. ಇಷ್ಟು ಸರಳ ಹೇಳ್ತಾರೆ ರೀ ಅವರು. ಮುಂಡಿಗೆ ಪದ್ಯಗಳ ಬಗ್ಗೆ ಚರ್ಚೆ ಹೊಂಡಬೇಕು, ನೋಡು ಮುಂದೆ ಹೇಳ್ತಾನು. ಇಷ್ಟು ಸರಳ ಗಳ 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 ಹಾಲು ಕುಡ್ದಂಗೆ ಹೇಳ್ತಾರೆ. ಅದಕ್ಕಾಗಿ ಬಹಳ ಮಹತ್ವವಾಗಿರ್ತಕ್ಕಂಥ ಅವತಾರ ಇದು. ಇಡೀ ಬಬಲಾದಿ ಚರಿತ್ರೆ ಒಳಗನ ಇದು ಮೇರು ಅವತಾರ ಅಂದ್ರೂ ಅಡ್ಡಿಯಿಲ್ಲ. ಹರಿಯ 10 ಅವತಾರಗಳಲ್ಲಿ ಮೇರು ಅವತಾರ ಯಾವುದು? ಪೂರ್ಣ ಅವತಾರ ಅಂದರೆ ಶ್ರೀಕೃಷ್ಣನ ಅವತಾರ. ಹಾಗೆ ಬಬಲಾದಿಯ ಪರಂಪರೆಯಲ್ಲಿ ಶಿವಯಪ್ಪಗಳ ಅವತಾರ ಅಂದರೆ ಇದು ಮೇರು ಅವತಾರ, ಭಾಳ ಎತ್ತರವಾದದ್ದು. ಯಾರೀಗ ಅವರು ಇದ್ದಾಗ ತಿಳ್ಕೊಂಡು ನಡೀತೀವಲ್ಲ, ಇದೇ ಜನ್ಮಕ್ಕೆ ನಮಗೆ ಮುಕ್ತಿ ಇಲ್ಲದ್ರಿ ಇಲ್ಲ, ಮತ್ತೆ ಎಷ್ಟು ಸ್ಪೇರಿ ಹಾಯ್ದು ಬರ್ತೈತಿ ಗೊತ್ತಿಲ್ಲ. ಒಬ್ಬ ರಾಜ ವೈರಿಗಳ ಕೈಗೆ ಸಿಗಬಾರದು ನಾನು ರಾಜಧಾನಿ ಅಂತ ತಿಳ್ಕೊಂಡು ಕ್ವಾಟಿ ಕಟ್ಟಿಸಿದ್ದ, ಒಂದೇ ಬಾಗಿಲ ಬಿಟ್ಟಿದ್ದ. ಅದು ಮುಂಜಾನೆ ಬಾಗಿಲು ತೆರೀತಿತ್ತು, 10 ಮನಗುಡ್ದ ಮುಸ್ತಿತ್ತು. ಒಬ್ಬ ಮನುಷ್ಯ ಇಲ್ಲೇ ಒಳಗೆ ಸುತ್ತಾಗಿ ಸಾಕಾಗೈತಿ, ನಾವು ಒಂದಿಟ ಹೊರಗೆ ಹೋಗ್ಬೇಕಲ್ಲ, ರಾಜಧಾನಿ ಹೊರಗೆ ಹೋಗ್ಬೇಕು ಅಂತೇಳಿ ಅಂದ. ಆ ಕಡೆ 2-3 ಕಿಲೋಮೀಟ್ರ್ ಗಟ್ಟಲೆ ಬಾಗಿಲೈತಿ. ಇಲ್ಲೇ ರೇ ಗೆನ್ಸಾಕತ್ಯಾನು. ಒಬ್ಬ ಮನುಷ್ಯ ಆದ ನಡೆದದ್ದ, ಅವ ಕಣ್ಣು ಕಾಣ್ತಿದ್ದಿಲ್ಲ ರೀ. ಏನ ಅಂದ, ಯಾಕೋಪ ಅಂದವ. ನಾನು ಮಹಾದ್ವಾರ ದಾಟಿ ಹೊರಗೆ ಹೋಗ್ಬೇಕತ್ತು, ಬರೀ ಇಲ್ಲೇ ತಿರುಗಿ ಬೇಸರ ಬಂದೈತಿ, ಮತ್ತು ನನಗೆ ಮಹಾದ್ವಾರ ಎಲ್ಲಿ ತೋರಿಸು, ಹೊರಗೆ ಹೋಗಕ್ಕೆ ಬಾಗಿಲು ಎಲ್ಲಿ ತೋರು. ಮಾರ ಕಿಲೋಮೀಟ್ರ್ ಗಟ್ಟಲೆ ದೂರ ಐತಿ, ನನ್ನ ಕೆಲಸ ಭಾಳ ಐತಿ, ನನಗೆ ಹೆಂಗೆ ಬರೋಕ್ಕಾಕೈತಿ, ಒಂದು ಕೆಲಸ ಮಾಡ, ದ್ವಾರ ಒಂದೇ ಐತಿ ಹೊರಗೆ ಹೋಗ್ಲಾಕ, ಈ ಗ್ವಾಡಿಗೆ ಕೈ ಹೆಚ್ಚಿಬಿಡ್ತಾನೆ, ಆ ಗ್ವಾಡಿ ಹಿಡ್ಕೊಂಡು ಹೋಗ, ಎಲ್ಲಿ ಪಳ್ಳ ಬರ್ತೈತಿ ನೋಡಿ ಅಲ್ಲಿ ಬಿಟ್ಟು ಹೋಗಿಬಿಡು ಹೊರಗೆ, ಅದ ಬಾಗಿಲ ಅಂದವ. ಹ್ಞೂ ಅಂಥೇಳಿ ಅಂದ, ಕೈ ಹೆಚ್ಚದ. ಕಿಲೋಮೀಟ್ರ್ ಗಟ್ಟಲೆ ಬರ್ಬೇಕಲ್ರಿ, ಕೈ ಹಿಡ್ಕೊಂಡು ಬಂದ. ಇವು ಕುರುಡು ಅಟ್ಟ ಇದ್ದಿದ್ದಿಲ್ಲ, ಇವು ಮೈಯಾಗ ಹುರುಕು ತದ್ದು ಎಲ್ಲ ಕೆರ್ಕಾಟಿತ್ತು ರೀ. ಹಂಗೆ ಒಂದು ಕೈಲಿ ಕೆರ್ಯಾವ, ಒಂದು ಕೈಲಿ ಪರ ಕೆರ್ಕೋತ ಬರಾವ. ಮಹಾದ್ವಾರ ಬತ್ತು, ಇನ್ನೇನು ಮಾರು ಹೋದ್ರೆ ಪಳ್ಳ ಸಿಗ್ತಿತ್ತು, ಭಾಳ ಕೆರ್ತು ಹೆಚ್ಚಾತು, ಪರ ಕೆರ್ಕೊಂಡ. ಇಲ್ಲೇ ನಿತ್ರ ಮತ್ತೆ ಅದು ಬರೋದಿಲ್ಲ ಬಾ, ಮತ್ತೆ ಮತ್ತೊಂದಿಟ್ಟು ಟೈಮ್ ಆಕೈತಿ. ಕೆರ್ಕೋತ 4 ಹೆಜ್ಜೆ ಮುಂದೆ ಅದ, ದಾಟಿ ಹೋತು ಬಾಗಿಲು. ಎರಡು ದೊಡ್ಡ ಇರ್ತಾವ್ರಿ ಬಾಗಿಲ, ಅವು ಕಿಲೋಮೀಟ್ರ್ ಗಟ್ಟಲೆ ಇರ್ತಾವ. ಮಾರಬೇಡ 2 ಮಾರ ರಾಜನ ಬಾಗಿಲು ಅಂದ್ರೆ ಕೆರ್ಕೋತ 4 ಹೆಜ್ಜೆ ಮುಂದೆ ಅದ, ಬಾಗಿಲು ದಾಟಿ ಹೋತು. ಮತ್ತೆ ಗಾಡಿ ಹಿಡ್ದು ಮತ್ತೇನು ಮಾಡಿದ್ರೆ, ಗಾಡಿ ಹಿಡ್ದು ಸುತ್ತರ್ಕೋತ ಬಂದ. ಅದು ಬಾಗಿಲು ಇನ್ನೊಂದು ಮಾರಿತ್ತು, ಮತ್ತೆ ಕೆರ್ಕಾಟ್ ಬಿಡ್ತು, ಪರ ಕೆರ್ಕೊಂಡ. ಮತ್ತೆ 4 ಹೆಜ್ಜೆ ಅದ, ಬಾಗಿಲು ದಾಟಿ ಹೋತು. 83 ಸುತ್ತ ಹಾಕಿದೆ. ಹಿಂಗೆ ಬ್ಯಾಸರ ಬತ್ತು. ಅಲ್ಲಿದನ ಕೈ ಮುಗಿದು, ಯಾಕೋ ಯಪ್ಪ ಎಟ್ಟರೆ ಸುತ್ತ ಹಾಕಲಿ, ದ್ವಾರನ ಬರವಲ್ದು ಮಾರಾಯ, ನಿನ್ನ ಕೈ ಮುಗಿತೀವಿ ನೋಡು, ನನ್ನ ದಾಟಿಸೋಪ ಅಂತೇಳಿ ಕೈ ಮುಗಿದಾಗ ಕರುಣಾಭತ್ರಿ ಸದಾಶಿವಗೆ ಗುರುವಿನ ರೂಪದೊಳಗೆ ಬಂದ. ಯಾಕೋ ತಮ್ಮ, ಯಾಕೆ ದುಃಖ ಮಾಡಾಕತ್ತಿದಿ? ಏಯಪ್ಪ, ಒಬ್ಬ ಕೈ ಹಿಡಿಸ್ಬಿಟ್ಟ, 83 ಸುತ್ತ ಹಾಕೇನಿ, ಇನ್ನು ಒಂದೇ ಸುತ್ತ ಉಳಿದೈತಿ. ಖರೆ ನಾ ಕೆರ್ಕಾಟೈತಿ, ಕೆರ್ಕೊಂಡು ದಾಟ್ ಕೊಡೋದನ್ನ ಬಾಗಿಲ ಸಿಗೋಲ್ದು ಬಾಯಲ್ಲಿ. ನೀ ಅದು ಬೇಕಾದಟ್ಟು ಕೆರ್ಕಾಟಿರಲಿ, ದೇವರ ಅದು ನಿನಗಪ್ಪ ಅಂಥೇಳಿ ಅನ್ನ. ಕೈ ಒಟ್ಟ ಬಿಡಬೇಡ, ಕೆರ್ಕೊಳಾಗೂ ಒಂದು ಕೈ ಹಿಡ್ದು ಒಂದು ಕೈ ಇದನ್ನು ಮಾಡು. ಹೋದ 84ನೇ ಸುತ್ತಿಗೆ ಹೇಳಿದ, ಬೇಕಾದಟ್ಟು ಮೇನ್ ತಿಂಡಿ ಬಿಡ್ತು, ಕೆರ್ಕೊಳಕ್ಕೆ ಹೋದ. ಬೇಡ, ಆ ಮನುಷ್ಯ ಹೇಳ್ಯಾನ ಕೈಯೇ ಬಿಡಬಾರ್ದು, ಪಟ್ನ ಪಳ್ಳ ಹಚ್ಚು ಹೊರಗೆ ಹೋಗ್ಬಿಟ್ಟ. ಯಾವ್ರೇ ಹುಡುಗ? ನಾವ ಮತ್ಯಾರ?
83 ಲಕ್ಷ ಜೀವರಾಶಿಗಳನ್ನ ತಿರುಗಿದೆವು. ಮನುಷ್ಯನ ಜನ್ಮದ ಮಹಾದ್ವಾರ ಹೊರಗೆ ಹೋಗೋದು, ಭವದಿಂದ ಹೊರಗೆ ಹೋಗಿ ಮುಕ್ತಿ ಹೊಂದೋದು. ಇಲ್ಲಿ ಸಂಸಾರವನ್ನು ಕೆರಕಾಟದೊಳಗೆ ಇದನ್ನು ಮರೆತು ಬಿಟ್ಟು ಇದರಾಗ ಕಳೆದೆವು. 100 ವರ್ಷ ಆಯ್ತು, ಪಟಕ್ಕನ ಹಾದೆವು, ಮತ್ತೆ 83 ಸುತ್ತ ಹಾಯಬೇಕು. 83 ಲಕ್ಷ ಆದಾಗನ 84ನೇದು ಸಿಗತೈತಿ. ಈಗ ನಮಗೆ ಏನಾಗೈತಿ ಅಂದ್ರೆ 84ನೇದು ಬಾಗಿಲ ಸಿಕ್ಕೈತಿ, ಸುತ್ತ 84ನೇದು ಸಿಕ್ಕೈತಿ. ಸದಾಶಿವನಂತ ಗುರು ಕೈ ಹಿಡಿಸಿಬಿಟ್ಟಾನ. ಈಗ ನಾವು ನಮ್ಮ ಈ ಸಂಸಾರ ಗಳಿಕೆ ಅದು ಇದು ಅತಿ ಕೆರಕಾಟದೊಳಗೆ ಹೋದೆವು. ಈ ಬಾಗಿಲು ದಾಟಿದ ಮತ್ತೆ 83 ಲಕ್ಷ ಸುತ್ತ ಹಾಕಬೇಕು. ಅಷ್ಟು ಅದಕ್ಕೆ ಮಜಾ ಐತಿ. ಅದಕ್ಕೆ ಅವ್ರು ಏನು ಹೇಳಿದರು ಅಂದ್ರೆ ಧರ್ಮವ ಬಿಡಬ್ಯಾಡಿರನ್ನ. ಅದಕ್ಕೆ ನಮಗೆ ನಿಮಗೆ ಸುಸಂಧಿ ಐತಿ. ಧರ್ಮ ಹಿಡ್ಕೊಂಡು ನಡೆದೆವು ಅಂದ್ರೆ ನಾವು ಅಲ್ಲಿ ಹೋಗಿ ಶ್ರಮ ಪಡೋದು ಬೇಕಾಗಿಲ್ಲ. ಇದ್ದಲ್ಲಿಗೆ ಬಸವಣ್ಣ ಬಂದರೆ ಎದ್ದು ಹೋದವು ಕಾಯದ ಕರ್ಮ. ಮಲೈನ ಪದ್ಯೊಳಗೆ ಬರ್ತೈತಿಲ್ರಿ. ಅಂಥ ಭಕ್ತಿ ಮಾಡಿ ಅಂಥ ನಿರ್ಮಲ ಭಾವದಿಂದ ನಾವು ಇದ್ದೀವಿ ಅಂದ್ರೆ ನಾವು ಇದ್ದಲ್ಲಿಗೆ ಬರ್ತಾನೋ ಧರ್ಮಪುರುಷ. ಬಸವಣ್ಣ ಅಂದ್ರೆ ಯಾರು? ಧರ್ಮಪುರುಷ. ಧರ್ಮಪುರುಷ ನಾವು ಇದ್ದಲ್ಲಿಗೆ ಬರ್ತಾನೆ. ಇದ್ದಲ್ಲಿಗೆ ಬಸವಣ್ಣ ಬಂದರೆ ಎದ್ದು ಹೋದವು ಕಾಯದ ಕರ್ಮ ಅಂಥೇಳಿ ಬಲ್ಲವರು ಹೇಳಿರುವಂತೆ ನಾವು ನಿರ್ಮಲವಾಗಿರೋಣ. ನಮ್ಮ ಆಗು ಹೋಗುಗಳಿಗೆ, ಲಾಭ ಹಾನಿಗಳಿಗೆ, ಕೊಡು ತಕ್ಕೊಳ್ಳೋದಕ್ಕೆ ಎಲ್ಲಕ್ಕೂ ಸದಾಶಿವ ಕಾರಣದಾನು. ಅವನು ನಮ್ಮನ್ನು ಜೋಪಾನ ಮಾಡ್ತಾನೋ ಅಂತ ನಂಬಿಕೆ ಇಡೋನು. ಅವನ ನಕ್ಕೆ ನಮ್ಮನ್ನು ಕಾಯ್ತಾನೋ. ಇದುವೇ ಧರ್ಮ, ಇದನ್ನು ಬಿಡಲಾರದೆ ಸಾಗೋಣ. ಅಂಥ ಸದ್ಬುದ್ಧಿಯನ್ನು ಸದಾಶಿವ ಶಿವಯ್ಯಪ್ಪರು ನಮಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಪುಷ್ಪವನ್ನು ಗುರುಚರಣಕ್ಕೆ ಅರ್ಪಿಸಿ ಮುಗಿಸ್ತನು. ಜೈ ಮಂಗಲಂ, ಜೈ ನಮ ಪಾರ್ವತೀಶ್ವರ ಮಹಾದೇವ್. ವಸ್ತುಗಳಲ್ಲಿ ವ್ಯಾಪಿಸಿರುವ ಆ ಪರಮಾತ್ಮನ ಸ್ವರೂಪವನ್ನು ಯಾರು ತೋರಿಸ್ತಾರಪ್ಪ ಅಂದ್ರೆ ಗುರುವನ್ನ ತೋರಿಸ್ತಾನೆ. ಅಂತ ಗುರುವಿಗೆ ನಾವು ನಮಸ್ಕಾರಗಳನ್ನು ಸಲ್ಲಿಸೋಣ. ಇಲ್ಲಿವರೆಗೂ ಅತಿ ಅಮೂಲ್ಯವಾದ ಜೀವನಕ್ಕೆ ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂಥ ಒಂದು ಆಶೀರ್ವಚನವನ್ನು ನೀಡುವಂಥ ಪರಮ ಪೂಜ್ಯ ವೇದ ಮತ್ತು ಶ್ರೀಶೈಲ ಮಹಾಸ್ವಾಮಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಜಗದಾಳ ಗ್ರಾಮದಲ್ಲಿ 10ನೇ ವರ್ಗದ ಒಂದು ಪರೀಕ್ಷೆ ನಡೆದಿತ್ತು ಮಾರ್ಚ್ದಾಗ. ಆ ಒಂದು ಪರೀಕ್ಷಾ ಒಂದು ಇದರೊಳಗೆ ಜಗದಾಳ ಗ್ರಾಮದಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿನಿಯರಿಗೆ ಶ್ರೀ ಗುರು ಚಕ್ರವರ್ತಿ ಶಿವಯೋಗಿ ಸಿದ್ದರಾಮೇಶ್ವರ ಪರಮ ದಿವ್ಯಾಶ್ರಮ ಜಗದೀಶ ನಾಳದ ಈ ಒಂದು ಮಠದ ವತಿಯಿಂದ ಆ ಒಂದು ಮುದ್ದು ವಿದ್ಯಾರ್ಥಿಗಳಿಗೆ ಒಂದು ಆಶೀರ್ವಾದ ರೂಪವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಈ ನಮ್ಮ ಮಠದ ಸದ್ಭಕ್ತರೆಲ್ಲರೂ ಸೇರಿ ನಾವು ಹಮ್ಮಿಕೊಂಡಿವಿ. ಆ ವಿದ್ಯಾರ್ಥಿಗಳ ಹೆಸರನ್ನು ನಾನು ಈಗ ಹೇಳ್ತೀನಿ. ಆ ವಿದ್ಯಾರ್ಥಿಗಳು ವೇದಿಕೆ ಹತ್ತಿರ ಬಂದು ನಿಂತ್ಕೋಬೇಕು. ಪೂಜ್ಯರಿಂದ ಅವರಿಗೆ ಒಂದು ಆಶೀರ್ವಾದ ರೂಪದ ಸನ್ಮಾನ ಕಾರ್ಯಕ್ರಮ ನೆರವೇರ್ತೈತಿ. 10ನೇ ವರ್ಗದ ಒಂದು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ಜಗದಾಳ ಗ್ರಾಮದ ಪ್ರಿಯಾ ಯಲಟ್ಟಿ ಹಾಗೂ ದ್ವಿತೀಯ ಸ್ಥಾನ ಯಶೋಧ ಕಚ್ಚು, 3ನೇ ಸ್ಥಾನವನ್ನು ಭಾಗೀರಥಿ ನಿಂಗಪ್ಪ ಹಾಲೊಳ್ಳಿ ಹಾಗೂ 4ನೇ ಸ್ಥಾನ ಸೃಷ್ಟಿ ಬಾಡ್ಕರ್, 5ನೇ ಸ್ಥಾನ ಸೃಷ್ಟಿ ಹರಪನಹಳ್ಳಿ, 6ನೇ ಸ್ಥಾನ ಸಹನಾ ಪತ್ತಾರ್, 7ನೇ ಸ್ಥಾನ ಸದಾಶಿವ ದೊಡ್ಡಪ್ಪಗೋಳ್, 8ನೇ ಸ್ಥಾನ ಸಾವಿತ್ರಿ ಕಂಬಾರ್, 9ನೇ ಸ್ಥಾನ ಲಕ್ಷ್ಮೀ ಮಠದ್, 10ನೇ ಸ್ಥಾನ ಪ್ರತೀಕ್ಷಾ ಕಲ್ಮಡಿ, 11ನೇ ಸ್ಥಾನ ಸುಷ್ಮಿತಾ ಗಡದಿ, 12ನೇ ಸ್ಥಾನ ಸಹನಾ ಕಲ್ಮಡಿ, 13ನೇ ಸ್ಥಾನ ಜ್ಯೋತಿ ಹೊಸೂರ್, 14ನೇ ಸ್ಥಾನ ಸ್ವಪ್ನ ಪೋಳ್. ಈ ವಿದ್ಯಾರ್ಥಿನಿಯರು ವೇದಿಕೆ ಮೇಲೆ ಬಂದು ಪೂಜ್ಯರಿಂದ ಒಂದು ಆಶೀರ್ವಾದ ರೂಪದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೆ. ಇಂಥ
ಹೃದಯದಿ ನೆಲೆಸಿರುವವರ ಸೇವೆ ಸಲ್ಲಿಸಿದ ಸರ್ವ ಸದ್ಭಕ್ತರಿಗೆ ಪ್ರೀತಿಯ ಹಸ್ತವ ಚಾಚಿದಾತ. ಕಷ್ಟದ ದಾರಿಯಲ್ಲಿ ಬೆಳಕಾಗಿ ನಿಂತು ಕೈ ಹಿಡಿದು ನಡೆಸಿದಾತ. ಮನದಾಳದಲ್ಲಿ ಭಕ್ತಿಯ ಬೆಳೆಸಿದಾತ. ದಾರಿ ದೀಪವ ಹಚ್ಚಿದಾತ. ಇಂಥ ಗುರುವ ಕಾಣೇನೋ ಎಲ್ಲಿಯೂ, ಶಿವಯ್ಯ ಮುತ್ಯಾನಂಥವರ ಕಾಣೇನೋ. ಪ್ರೀತಿಯ ಆಶೀರ್ವಾದ ಸುರಿಯುವವರ ಭಕ್ತರ ಹೃದಯದಿ ನೆಲೆಸಿರುವವರ. ಸೇವೆ ಸಲ್ಲಿಸಿದ ವಾಹನಗಳಿಗೆ ಆಶೀರ್ವಾದ ಮಾಡಿ ಶುಭವಾಗಲೆಂದು ಹರಿಸಿದ ಕರುಣಾಮಯ ನೀತ. ಜಾತ್ರೆಯ ಹಾದಿಯಲ್ಲಿ ಸುರಕ್ಷಿತವಾಗಿ ಸಂಚಾರವಾಗಲೆಂದು ಬಯಸಿದಾತ. ದೇವರ ರೂಪದ ದಯಾಮೂರ್ತಿ ನಮ್ಮೊಳಗೆ ವಾಸಿಸಿದಾತ. ಇಂಥ ಗುರುವ ಕಾಣೇನೋ ಎಲ್ಲಿಯೂ, ಶಿವಯ್ಯ ಮುತ್ಯಾನಂಥವರ ಕಾಣೇನೋ. ಪ್ರೀತಿಯ ಆಶೀರ್ವಾದ ಸುರಿಯುವವರ ಭಕ್ತರ ಹೃದಯದಿ ನೆಲೆಸಿರುವವರ. ಅನ್ನದಾನದಲ್ಲಿ ಅಪ್ಪನಾಗಿ ಅಭಯ ಹಸ್ತವ ನೀಡಿದಾತ. ಬಡವರ ಕಣ್ಣೀರು ಒರೆಸಿದಾತ. ಪ್ರೀತಿಯ ಮಳೆಯ ಸುರಿಸಿದಾತ. ಧರ್ಮದ ದಾರಿಯಲ್ಲಿ ನಡೆವಂತೆ ನಮ್ಮನ್ನು ರೂಪಿಸಿದಾತ. ಇಂಥ ಗುರುವ ಕಾಣೇನೋ ಎಲ್ಲಿಯೂ, ಶಿವಯ್ಯ ಮುತ್ಯಾನಂಥವರ ಕಾಣೇನೋ. ಪ್ರೀತಿಯ ಆಶೀರ್ವಾದ ಸುರಿಯುವವರ ಭಕ್ತರ ಹೃದಯದಿ ಇನ್ನು ಮಂಗಳಾರತಿ ಕಾರ್ಯಕ್ರಮ ನಂತರ ಮಹಾಪ್ರಸಾದ. ಇವತ್ತಿನ ಮಹಾಪ್ರಸಾದವನ್ನು ಶ್ರೀ ಗೋಶೇಶ್ ಜಂಬಿಗೆ ಅವರು ನೆರವೇರಿಸುತ್ತಾರೆ. ಅವರಿಗೆ ಗುರು ಸದ್ಗುರು ಶಿವೇಶ್ವರು ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಅವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಬಿದರ ಕೋಟೆ ಚಳಕಾಪುರದಲ್ಲಿ ಅವತಾರ ಗೈದಮಗೆ. ಬಿದರ ಕೋಟೆ ಚಳಕಾಪುರದಲ್ಲಿ ಅವತಾರ ಗೈದಮಗೆ. ಜನಿಸಿದವಗೆ ದೇವಿ ಮಲ್ಲಮ್ಮ ಗುರು ಶಾಂತಪ್ಪನ ಉದರಾದಿ ಜನಿಸಿದವಗೆ 4 ವರುಷದ ಬಾಲಕನಿದ್ದಾಗ
ಲೀಲೆಯ ಮಾಡಿದವಗೆ 4 ವರುಷದ ಬಾಲಕನಿದ್ದಾಗ ಲೀಲೆಯ ಮಾಡಿದವಗೆ ಅವತಾರ ಗೈದವಗೆ ಇದರ ಕೋಟಿ ಜಲದಾಪುರದಲ್ಲಿ ಅವತಾರ ಗೈದವಗೆ ಎಳ್ಳಿನ ಮಹಿಮೆ ಎಲ್ಲರಿಗೆ ತೋರಿಸಿ ಲೀಲೆಯ ಮಾಡಿದವಗೆ ಎಳ್ಳಿನ ಮಹಿಮೆ ಎಲ್ಲರಿಗೆ ತೋರಿಸಿ ಲೀಲೆಯ ಮಾಡಿದವಗೆ 6 ವರುಷದ ಬಾಲಕನಿದ್ದಾಗ ಮನಿ ತೊರೆದವಾದವಗೆ 6 ವರುಷದ ಬಾಲಕನಿದ್ದಾಗ ಮನಿ ತೊರೆದವಾದವಗೆ ಮಂಗಲದ ರುಚಿ ಚಂದದ ಬೆಳಗುವ ಸುಂದರ ಮೂರುತಿಗೆ ಮಂಗಲದ ರುಚಿ ಚಂದದ ಬೆಳಗು ಸುಂದರ ಮೂರುತಿಗೆ ಇದರ ಕೋಟಿ ಜಲದಾಪುರದಲ್ಲಿ ಅವತಾರ ಕೈದವಗೆ ಇದರ ಕೋಟಿ ಜಲದಾಪುರದಲ್ಲಿ ಅವತಾರ ಕೈದವಗೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದೇಶಾಂತರ ಮಾಡಿದವಗೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದೇಶಾಂತರ ಮಾಡಿದವಗೆ ಗದದಂಡ ಗುರುಗಳ ಸೇವೆಯ ಮಾಡಿ ಅನುಗ್ರಹ ಪಡೆದವಗೆ ಹುಲಿಯ ಜನ್ಮದ ಗದದಂಡ ಗುರುಗಳ ಸೇವೆಯ ಮಾಡಿದವಗೆ ಮಂಗಲದ ರುಚಿ ಚಂದದ ಬೆಳಗು ಸುಂದರ ಮೂರುತಿಗೆ ಇದರ ಕೋಟಿ ಜಲದಾಪುರದಲ್ಲಿ ಅವತಾರ ಕೈದವಗೆ ಇದರ ಕೋಟಿ ಜಲದಾಪುರದಲ್ಲಿ ಅವತಾರ ಕೈದವಗೆ ಈರೋಡ ಬಿಟ್ಟ ಆರೋಡ ಹಿಡದ ಸಿದ್ಧಾರೋಡರಿಗೆ ಈರೋಡ ಬಿಟ್ಟ ಆರೋಡ ಹಿಡದ ಸಿದ್ಧಾರೋಡರಿಗೆ ಲೋಕ ಕಲ್ಯಾಣಕ್ಕಾಗಿ ಅವತಾರ ತೊಟ್ಟು ಅವತಾರಿ ಪುರುಷನಿಗೆ ಜಗತ್ತ ಕಲ್ಯಾಣಕ್ಕಾಗಿ ಅವತಾರ ತೊಟ್ಟು ಅವತಾರಿ ಪುರುಷನಿಗೆ ಮಂಗಲದ ರುಚಿ ಚಂದದ ಬೆಳಗುವ ಸುಂದರ ಮೂರುತಿಗೆ ಇದರ ಕೋಟಿ ಜಲದಾಪುರದಲ್ಲಿ ಅವತಾರ ಕೈದವಗೆ ಇದರ ಕೋಟಿ ಜಲದಾಪುರದಲ್ಲಿ ಅವತಾರ ಕೈದವಗೆ ಅಲ್ಪ ಆವಿಸದ ಬಡಗಾರ ಕಾಳಪಗ ಆವಿಸ ತುಂಬಿದವಗೆ ಅಲ್ಪ ಆವಿಸದ ಬಡಗಾರ ಕಾಳಪಗ ಆವಿಸ ತುಂಬಿದವಗೆ ಕೈಲಾಸ ಮಂಟಪ ಅರದೋಟುಳದಿ ತಂದು ಪೂರ್ಣ ಗೈದವಗೆ ಕೈಲಾಸ ಮಂಟಪ ಅರದೋಟುಳದಿ ತಂದು ಪೂರ್ಣ ಮಾಡಿದವಗೆ ಮಂಗಲದ ರುಚಿ ಚಂದದ ಬೆಳಗುವ ಸುಂದರ ಮೂರುತಿಗೆ ಇದರ ಕೋಟಿ ಜಲದಾಪುರದಲ್ಲಿ ಅವತಾರ ಕೈದವಗೆ ಇದರ ಕೋಟಿ ಜಲದಾಪುರದಲ್ಲಿ ಅವತಾರ ಕೈದವಗೆ ದೇಶಕ ದಿಕ್ಕವಾದ ವಾಸುಳ ಹುಬ್ಬಳ್ಳಿ ವಾಸ
ಜಗಕ್ಕ ಕಲ್ಯಾಣಕ್ಕಾಗಿ ಅವತಾರ ತೊಟ್ಟು ಅವತಾರಿ ಪುರುಷನಿಗೆ ಜಗತ್ತ ಕಲ್ಯಾಣಕ್ಕಾಗಿ ಅವತಾರ ತೊಟ್ಟು ಅವತಾರಿ ಪುರುಷನಿಗೆ ಮಂಗಳದಾರುತಿ ಚಂದದಿ ಬೆಳಗು ಸುಂದರ ಮಾರುತಿಗೆ ಮಂಗಳ ಕೋಟಿ ಜಲತಾಪುರದಲ್ಲಿ ಅವತಾರ ಗೈದಮಗೆ ಇದರ ಕೋಟಿ ಜಲತಾಪುರದಲ್ಲಿ ಅವತಾರ ಗೈದಮಗೆ ಮಂಗಳದಾರುತಿ ಚಂದದಿ ಬೆಳಗುವೆ ಸುಂದರ ಮಾರುತಿಗೆ ಮಂಗಳದಾರುತಿ ಚಂದದಿ ಬೆಳಗು ಸುಂದರ ಮಾರುತಿಗೆ ಬಿದರ ಕೋಟಿ ಚಳಕಾಪುರದಲ್ಲಿ ಅವತಾರ ಗೈದಮಗೆ ಬಿದರ ಕೋಟಿ ಚಳಕಾಪುರದಲ್ಲಿ ಅವತಾರ ಗೈದ ಅವತಾರ ಗೈದ ಅವತಾರ ಗೈದಮಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಮೂರು ಲೋಕ ಮುಗಿ ಪಚಾಕೆ ದೋಸ್ತ್ರ ದಿನ್ पकाली पचा के दोस्त दिन जय मंगलम जय नमः पार्वती महादेव. श्री गुरु चक्रवर्ती सदाशिव महाराज की जय. शिवयोगीश्वर महाराज की जय. शिवलिंगेश्वर महाराज की जय. संगमनाथेश्वर महाराज की जय. श्री जगन्माते राजराजेश्वरी चंद्रगिरी माता की जय. मातो श्री शंकरताई माता की जय. मातो श्री महादेवी ताई माता की जय. सकल साधु संत महाराज की जय. जय मंगलम जय नमः पार्वती हर हर महादेव. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಸೂಚನೆ ಅನ್ನೋಕ್ಕಿಂತನೂ ಅಜ್ಜಾರಿಂದ ಒಂದು ಆಜ್ಞೆ ಅಂತ ಹೊರಡಿಸಾಕತ್ತಾರ. ಪ್ರತಿ ಅಮಾವಾಸ್ಯೆ ದಿವಸ ನಡೆಯುವಂಥ ಕಾರ್ಯಕ್ರಮಗಳಿಗೆ ಇಲ್ಲಿ ಏನು ನಾವು ಮಾಡಕತ್ತೀವಲ್ಲ ಎಲ್ಲ ಕಾರ್ಯಕ್ರಮದ ರೂವಾರಿಗಳ ಅಜ್ಜಾರ ಅದಾರ. ಕಾರ್ಯಕ್ರಮಗಳು ಹೆಂಗೆ ಆಗಬೇಕು, ಯಾವ ರೀತಿ ಇದೆ, ಪ್ರತಿ ತಿಂಗಳಿಗೆ ನಡ್ಕೊಂಡು ಹೋಗ್ಬೇಕು, ಈ ತಿಂಗಳು ಯಾವ ಕಾರ್ಯಕ್ರಮಗಳಾಗಬೇಕು, ಈ ತಿಂಗಳು ಯಾವ ಆದೇಶಗಳನ್ನ ಹೊರಡಿಸ್ಬೇಕಂತೇಳಿ ಅಜ್ಜಾರ ಸೂಚನೆಗಳನ್ನ ಕೊಟ್ಕೊತಾನೆ ಬಂದಾರ. ಅವತ್ತ ಈ ತಿಂಗಳ ಒಂದು ಸೂಚನೆ ಏನೈತೆ ಅಂದ್ರೆ ಎಲ್ಲ ಭಕ್ತರಲ್ಲೂ ಒಂದು ಅಜ್ಜಾರಿಂದ ಆಜ್ಞೆ ಏನಾಗೈತೆ ಅಂದ್ರೆ ಜಗದಾಳ ಮಠಕ್ಕೆ ಅಷ್ಟೇ ಅಲ್ಲ, ಅವರ ಎಲ್ಲ ಮಠಗಳಲ್ಲೂ ಇರುವಂಥ ಒಂದು ಆಜ್ಞೆ ಐತಲ್ಲ, ಒಂದು ನಿಯಮ ಐತಲ್ಲ, ಅದೇ ನಿಯಮವನ್ನು ನಮ್ಮ ಜಗದಾಳ ಮಠಕ್ಕೂ ಅಳವಡಿಸ್ಬೇಕಂತೇಳಿ ಅಜ್ಜಾರಿಂದ ಆಜ್ಞೆ ಆಗೈತಿ. ಅದಕ್ಕೆ ಬರುವಂಥ ಭಕ್ತಾದಿಗಳಲ್ಲಿ ಒಂದೇ ಒಂದು ಏನು ನಾವು ಜಗದಾಳ ಮಠದ ಒಂದು ಕಾರ್ಯಕರ್ತರು ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಮಠದ ಸದ್ಭಕ್ತರು ಯಾರು ಇನ್ನು ಬರುವಂಥ ಅಮಾವಾಸ್ಯೆಗೆ ಮದ್ಯಪಾನವನ್ನು ಮಾಡದೇ ಬರಬೇಕು. ಇದು ಅಜ್ಜರಿಂದ ಆಗಿರುವಂಥ ಒಂದು ಆಜ್ಞೆ. ಇದನ್ನು ನೀವು ಎಲ್ಲ ಸದ್ಭಕ್ತರು ಈ ಒಂದು ಆಜ್ಞೆಯನ್ನು ಒಂದು ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಂತ ನಾನು ಎಲ್ಲ ಭಕ್ತರಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಅಮಾವಾಸ್ಯೆ ದಿವಸ ಈ ಸತ್ಸಂಗ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಾವು ಮಾಡಕೊಟ್ಟು ಬಂದೀವಿ. ಅದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ರೂವಾರಿಗಳ ಅಜ್ಜಾರ ಅದಾರ. ಅವರ ಅಜ್ಜಾರ ಆಜ್ಞೆಯನ್ನು ಎಲ್ಲರೂ ಪಾಲಿಸ್ತೀರಿ ಅಂತೇಳಿ ನಾನು ನಿನ್ನೆ ಎಲ್ಲರೂ ಒಂದು ಒಪ್ಪಿಗೆ ಇದಕ್ಕೆ ಐತೆ ಅಂತೇಳಿ ನಾನು ಅಜ್ಜಾರಿಗೆ ಇಲ್ಲರಿ ಅಜ್ಜಾರ ನಮ್ಮ ಜಗದಾಳ ಮಠದ ಭಕ್ತರಿಗೆ ನೀವು ಕೊಟ್ಟ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸ್ತೀವಿ ಅಂತೇಳಿ ನಾನು ಕೈ ಎತ್ತಿ ಹೇಳ್ತೀನಿ. ದಯವಿಟ್ಟು ಎಲ್ಲ ಭಕ್ತರಲ್ಲೂ ಇದೊಂದು ನಮ್ದು ಕೋರಿಕೆ ಐತಿ. ನಮ್ಮ ಮಠದ ಭಕ್ತರ ಪರವಾಗಿ ಅಜ್ಜಾರ ಆಜ್ಞೆಯನ್ನು ನಾವು ಯಾವುದೇ ಕಾರಣಕ್ಕೂ ಮೀರಂಗಿಲ್ಲ. ಹೌದಲ್ರಿ? ಅಜ್ಜಾರ ಆಜ್ಞೆಯನ್ನು ನಾವು ಯಾವುದೇ ಕಾರಣಕ್ಕೂ ಮೀರಂಗಿಲ್ಲ. ಈ ಆಜ್ಞೆಯನ್ನು ನಾವು ಶಿರಸಾವಹಿಸಿ ಪಾಲಿಸ್ತೀವಿ. ಅದೇ ರೀತಿ ಪ್ರತಿ ಅಮಾವಾಸ್ಯೆ ದಿವಸ ನಡೆಯುವಂಥ ಸತ್ಸಂಗದ ಮಹಾಪ್ರಸಾದವನ್ನು ಏನಿರುತ್ತಲ್ಲ, ಈ ಮಹಾಪ್ರಸಾದದ ವ್ಯವಸ್ಥೆಯಲ್ಲಿ ಇಲ್ಲೇ ನೀವು ದಿವಸಕ್ಕೆ ಒಂದು ಸಲ ಅಲ್ಲದ 10 ಸಾರಿ ಪ್ರಸಾದವನ್ನು ಸೇವನೆ ಮಾಡಿರಿ. ದಯವಿಟ್ಟು ಯಾರು ಇಲ್ಲಿ ಇದನ್ನು ಹೊರಗಡೆ ಒಯ್ಯುವಂಥ ಕೆಲಸ ಆಗಬಾರ್ದು ಅಂತೇಳಿ ಆದೇಶ ಐತಿ. ಅದಕ್ಕೆ ಅದೊಂದು ಪಾಲಿಸೋಣ ಎಲ್ಲರೂ ಸೇರಿ. ಇದಿಷ್ಟು ಈಗ ಈ ತಿಂಗಳ ಆದೇಶಗಳು ಈ ರೀತಿ ಅದಾವೆ. ಪ್ರತಿ ಮಠದೊಳಗೂ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ನಡ್ಕೊತ ಬಂದಾವ. ಎಲ್ಲರೂ ಸೇರಿ ಒಂದು ಆಜ್ಞೆಯನ್ನು ಪಾಲಿಸೋಣ ಅಂತ ಹೇಳಿ ಇವತ್ತಿನ ಪ್ರಸಾದವನ್ನು
ಪೂಜಾ ಕಾರ್ಯಕ್ರಮ ನೆರವೇರಿಸಿ ಎಲ್ಲರೂ ಮಹಾಪ್ರಸಾದವನ್ನು ಸೇವಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಲಗೊಳಿಸ್ತಾ ಇದ್ದೀನಿ. ಶ್ರೀ ಗುರುಚಕ್ರವರ್ತಿ ಸದಾಶಿವ ಮಹಾರಾಜ್ ಕಿ ಜೈ.